ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾ ನಮಸ್ತಸ್ಯೆ 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 ನಮೋ ನಮಃ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತು ಜಗತ್ತಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಧಾರ್ಮಿಕ ರೀತಿಯಿಂದ ಆಚರಣೆ ಮಾಡಲಾಗುತ್ತೆ. ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದ್ರ ಮುಖೇನ ಸುಮಂಗಲಿಯರು ಅವರ ಸುಮಂಗಲಿತ್ವವನ್ನು ಹೆಚ್ಚಾಗಲಿ, ಹಾಗೆ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಆರೋಗ್ಯ, ಸಂಪತ್ತು, ವಿದ್ಯೆ ಇವೆಲ್ಲವನ್ನು ಕೂಡ ತಾಯಿ ಲಕ್ಷ್ಮೀದೇವಿ ನಮಗೆಲ್ಲವನ್ನ ನೀಡಲಿ ಅಂತೇಳಿ ಹರಸಿ ಪೂಜೆಯನ್ನು ಮಾಡಲಾಗುತ್ತೆ. ಈ ಪೂಜೆ ಮಾಡುವ ವಿಶೇಷತೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಮುದ್ರ ಮಥನ ಆಗ್ತಾ ಇರುತ್ತೆ. ಈ ಸಮುದ್ರ ಮಥನದ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯವರು ಬರ್ತಾರೆ. ಲಕ್ಷ್ಮೀದೇವಿಯವರು ಬಂದಾಗ ಶ್ರೀಕೃಷ್ಣ ಅಂದರೆ ವಿಷ್ಣುವಿನ ರೂಪವಾದಂಥ ಶ್ರೀಕೃಷ್ಣನಾದಂಥ ತನ್ನ ವಕ್ಷಸ್ಥಳದಲ್ಲಿ ಲಕ್ಷ್ಮಿಗೆ ಅವಕಾಶವನ್ನು ಕೊಡ್ತಾರೆ. ಹಾಗಾಗಿಯೇ ಲಕ್ಷ್ಮಿಯನ್ನು ನಾವೆಲ್ಲರೂ ಕೂಡ ಅದೃಷ್ಟ ದೇವತೆ, ಆರೋಗ್ಯ ದೇವತೆ ಹಾಗೂ ಧನ ದೇವತೆ ಅಂತ ಹೇಳಿ ಪೂಜೆಯನ್ನು ಮಾಡಲಾಗುತ್ತೆ. ಅಷ್ಟ ಲಕ್ಷ್ಮಿಯರನ್ನ ಪೂಜೆ ಮಾಡುವ ಈ ವಿಶೇಷ ದಿನದಂದು ಒಂದು ಪುರಾಣದ ಕಥೆಯ ಮುಖೇನ ಚಾರುಮತಿ ಎಂಬ ಮಹಿಳೆ ಅವಳು ಲಕ್ಷ್ಮಿಯ ಪೂಜೆಯನ್ನು ಮಾಡಲಾಗುತ್ತೆ. ಈ ಅಷ್ಟಲಕ್ಷ್ಮಿಯ ಪೂಜೆಯನ್ನು ಮಾಡೋದ್ರ ಮುಖೇನ ಅವರ ಇಡೀ ಕುಟುಂಬದ ಆರೋಗ್ಯ, ಸಂತೋಷ, ಸಮೃದ್ಧಿ, ಧನ, ಧಾನ್ಯ, ಸಂಪತ್ತು ಇವೆಲ್ಲವನ್ನ ಪಡ್ಕೋತಾರೆ. ಅಂದರಿಂದ ಎಲ್ಲ ಮಹಿಳೆಯರು, ಸುಮಂಗಲಿಯರು ಪೂಜೆಯನ್ನು ಮಾಡಲಾಗುತ್ತೆ. ವಿಶೇಷವಾಗಿ ತಾಯಿಗೆ ಅತ್ಯಂತ ಇಷ್ಟವಾಗಿರುವಂತಹ ಹೆಸರುಬೇಳೆ, ಸಜ್ಜಿಗೆ ಹಾಗೂ ಹಾಲು ಮತ್ತು ತುಪ್ಪ ಇವೆಲ್ಲದರ ಜೊತೆಯಲ್ಲಿ ಒಬ್ಬಟ್ಟು ಮಾಡೋದು ಪ್ರತೀತಿ. ಇವೆಲ್ಲವನ್ನ ಆಚರಣೆಯ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಮನೆ ಮಂದಿಯೆಲ್ಲ ಒಟ್ಟಿಗೆ ಜೊತೆಯಾಗಿ ನೆಂಟರಿಷ್ಟರಾದಿಯಾಗಿ ದೇವಿಯ ಪೂಜೆ ಮಾಡಲಾಗುತ್ತೆ, ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳಲಾಗುತ್ತೆ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಆಗಸ್ಟ್ 8, 1942 ಭಾರತದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ. ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ಒಂದು ತಾಂಡವವನ್ನು ಸಹಿಸಲಾಗದೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ ಆಂದೋಲನವನ್ನು ಪ್ರಾರಂಭ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಬಾಂಬೆಯ ಒಂದು ಅಧಿವೇಶನದಲ್ಲಿ ನೀಡಲಾಗುತ್ತೆ. ಈ ಅಧಿವೇಶನದಲ್ಲಿ ಸಣ್ಣ ಮಕ್ಕಳು, ವಿದ್ಯಾರ್ಥಿಗಳು, ಯುವಜನತೆ, ವಯೋಮಿತಿಯ ಯಾವುದೇ ಒಂದು ಅಂತರವಿಲ್ಲದೆ ಪ್ರತಿಯೊಬ್ಬ ಭಾರತೀಯನು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಅದರ ಪ್ರತಿಫಲವಾಗಿ 1947ರಲ್ಲಿ ನಮಗೆ ಸ್ವತಂತ್ರವನ್ನು ಪಡೆಯಲಾಗುತ್ತೆ. ಈ ದಿನ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳುವಳಿಯ ನೆನಪಿನಾರ್ಥ ನಾವು ಈ ದಿನವನ್ನು ನೆನೆಸ್ಕೊಳ್ತೇವೆ. ಈ ನಮ್ಮ ದೇಶದ ಸ್ವತಂತ್ರತೆಗಾಗಿ ಹೋರಾಡಿದ ಪ್ರತಿಯೊಬ್ಬ ಯೋಧರಿಗೂ ಕೂಡ, ಸ್ವತಂತ್ರ ಹೋರಾಟಗಾರರಿಗೂ ಕೂಡ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಎಲ್ಲರಿಗೂ ಈ ದಿನ ನೆನೆಸ್ಕೊಳ್ತಾ ಅವರ ಒಂದು ಬಲಿದಾನಕ್ಕೆ ನಾವು ನಮನಗಳನ್ನು ಸಲ್ಲಿಸೋಣ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮುದ್ದು ಮಕ್ಕಳು ಹಸಿ ಜೇಡಿ ಮಣ್ಣಿದ್ದ ಹಾಗೆ, ಅದಕ್ಕೆ ಯಾವ ಆಕಾರ ಕೊಟ್ಟರೂ ಆ ಮಕ್ಕಳು ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ನಿಜ ಅಲ್ವಾ? ಒಂದು ಸಸಿಯನ್ನು ನೀವು ನೆಟ್ಟಾಗ ಅದು ನೆಟ್ಟ ತಕ್ಷಣ ನಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ.
ನಾವು ಅದಕ್ಕೆ ಪೋಷಿಸಿ ಗೊಬ್ಬರ ಹಾಕಿ ನೀರು ಹಾಕಿ ಸೂರ್ಯನ ಬೆಳಕು ಭೂಮಿಯಿಂದ ಬರುವಂತಹ ಆ ಫಲವತ್ತತೆಯನ್ನು ಪಡ್ಕೊಂಡು ಒಂದು ಸಣ್ಣ ಗಿಡ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ಅಂಥ ಒಂದು ಒಳ್ಳೆ ವಾತಾವರಣವನ್ನು ನಾವು ಸಣ್ಣ ಮಕ್ಕಳಿಗೆ ನೀಡ್ತಾ ಬಂದರೆ ಅವರ ಒಳ್ಳೆ ಪ್ರತಿಭೆ ಅವರಲ್ಲಿರುವಂತಹ ಕಲೆಯನ್ನು ನಾವು ಸಮಾಜಕ್ಕೆ ನೀಡ್ತಾ ಬರಬಹುದು. ಅಂತ ಒಳ್ಳೆ ಕಲಾವಿದ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ. ಸುಮಾರು 4ನೇ ವಯಸ್ಸಿನಲ್ಲೇ ಅವರು ಶಾಸ್ತ್ರೀಯ ಸಂಗೀತವನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. 8ನೇ ವಯಸ್ಸಿನಲ್ಲೇ ಕಚೇರಿಗಳನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಕಾಲ ಯಾವ ರೀತಿ ಇರುತ್ತೆ ಅಂದರೆ, ಶಿವಮೊಗ್ಗಗೆ ಯಾವುದೇ ಗಣ್ಯಾತಿ ಗಣ್ಯರು ಅತಿಥಿಗಳು ಹೆಸರಾಂತ ಕಲಾವಿದರು ಬಂದರೆ ಆ ಮಗುನ ಕರ್ಕೊಂಬನ್ನಿ, ಆ ಮಗು ಕೈಲಿ ಒಂದು ಹಾಡು ಆಡಿಸ್ಬಿಡಿ ಅಂತಂತಿದ್ರಂತೆ. ಅಷ್ಟು ಪ್ರತಿಭೆ ಇದ್ದಂತಹ ಆ ಮಗುವಿಗೆ ಆ ಪ್ರತಿಭೆಯನ್ನು ಬೆಳೆಸ್ತಾ ಹೋದಂತಹ ಪೋಷಕರಿಗೆ ನಾನು ಈ ಕಾರ್ಯಕ್ರಮದ ಮುಖ್ಯನ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಅತ್ಯದ್ಭುತವಾಗಿ ವೇದಿಕೆ ಅಂತ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಅವರು ಕಾರ್ಯಕ್ರಮ ನೀಡದಂತಹ ವೇದಿಕೆಯೇ ಇಲ್ಲ. ದೇಶ ವಿದೇಶಗಳಲ್ಲಿ ನಮ್ಮ ಕನ್ನಡ ಶಾಸ್ತ್ರೀಯ ಸಂಗೀತವನ್ನ, ಭಕ್ತಿ ಸಂಗೀತವನ್ನ ಇಡೀ ಜಗತ್ತಿಗೆ ಪಸರಿಸಿರುವಂತಹ ಹೆಸರಾಂತ ಗಾಯಕಿ ಅಂಜನಾ ಪೀರಾರ್ ಅವರು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಅಂಜನಾ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ತುಂಬ ಸಂತೋಷ ಇಲ್ಲಿರೋದಕ್ಕೆ. ನಿಮ್ಮ ಜೊತೆ ಬಹಳಷ್ಟು ಮಾತಾಡೋದಕ್ಕಿದೆ. ನಮ್ಮ ಶುಭೋದಯ ಕರ್ನಾಟಕದ ಪ್ರತೀತಿ ಅಂದರೆ ನಾವು ನಿರೂಪಕರು ಒಂದೊಳ್ಳೆ ಮಾತನ್ನು ಹೇಳ್ತೀವಿ, ಆದರೆ ನಿಮ್ಮಂಥ ಒಬ್ಬ ಒಳ್ಳೆ ಅದ್ಭುತವಾದಂತಹ ಗಾಯಕಿ ಇರುವಾಗ ನಾನು ಹೇಳೋದಕ್ಕಿಂತ ಅದನ್ನು ನಿಮ್ಮ ಗಾಯನದ ರೂಪದಲ್ಲಿ ಯಾಕೆ ಇವತ್ತು ನಾವು ಪ್ರಸ್ತುತಪಡಿಸಬಾರ್ದು? ಖಂಡಿತವಾಗ್ಲು. ಯಾವ್ದು ಹಾಡ್ತೀರಿ? ಒಂದು ಸ್ತೋತ್ರದ ಮೂಲಕ ಶುರು ಮಾಡೋಣ. ಖಂಡಿತವಾಗ್ಲು. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ. ಶಂಖಚಕ್ರ ಗದಾ ಹಸ್ತೆ ಶಂಖಚಕ್ರ ಗದಾ ಹಸ್ತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ನಮೋಸ್ತುತೆ. ಎಂಥ ಅದ್ಭುತವಾದಂತಹ ಸಾಲೆಗಳಲ್ಲ. ಶ್ರೀಪೀಠದಲ್ಲಿ ಆಸೀನವಾಗಿರುವಂತಹ ಮಹಾಲಕ್ಷ್ಮಿಯನ್ನ ಸುರಾರಾಧಿಯಾಗಿ ಇಡೀ ಜೀವಕೋಶದಲ್ಲಿರುವಂಥ ಪ್ರತಿಯೊಬ್ಬ ಮನುಕುಲವೂ ಕೂಡ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಲಾಗುತ್ತೆ. ತನ್ಮೂಲಕ ಶಂಖಚಕ್ರ ಗದಾ ಹಸ್ತೆ ಇವೆಲ್ಲದರಿಂದ ಸುಸರ್ಜಿತಲಾಗಿರುವಂತಹ ಮಹಾಲಕ್ಷ್ಮಿ ನಮಗೆ ಆರೋಗ್ಯ, ಆಯುಷು, ಸಂತೋಷ, ಸಮೃದ್ಧಿ, ನೆಮ್ಮದಿ, ವಿದ್ಯೆ, ಧನಧಾನ್ಯ ಇವೆಲ್ಲವನ್ನ ನೀಡ್ತಾರೆ. ಅಂತಹ ಮಹಾಲಕ್ಷ್ಮಿಗೆ ನಮೋಸ್ತುತೆ ಇಂಥ ಒಂದು ಒಳ್ಳೆ ಮಾತಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಾನು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೆ, ಸಣ್ಣ ವಯಸ್ಸಿನಲ್ಲಿಯೇ ಒಂದು ಒಳ್ಳೆ ಹಾಡುಗಾರ್ತಿಯಾಗಿ ತಾವು ಬೆಳೆಯೋದಕ್ಕೆ ಕಾರಣ ಮನೆಯ ವಾತಾವರಣ. ಹೌದು, ಬಹುಶಃ ನಿಮ್ಮ ತಾಯಿಯವರ ಕಡೆ ಪ್ರತಿಯೊಬ್ಬರೂ ಕೂಡ ಹಾಡುಗಾರರಾಗಿದ್ರು. ಅವರ ಧ್ವನಿ ಅಷ್ಟೇ ಮಧುರವಾಗಿತ್ತು ಅಂತ ನಾನು ಕೇಳ್ಪಟ್ಟೆ. ಅಮ್ಮ ತುಂಬ ಚೆನ್ನಾಗಿ ಭಾವಗೀತೆ ಹಾಡ್ತಿದ್ರಂತೆ. ಹೇಳಿ, ಆ ಪುಟ್ಟ ಮಗುವಿಗೆ ಆ ಒಂದು ಒಳ್ಳೆ ವಾತಾವರಣ ಹೇಗೆ ಸಿಕ್ತು, ಅದನ್ನು ಮೆಲುಕು ಹಾಕೋದಾದ್ರೆ ಏನು ಹೇಳ್ತೀರಿ? ನೀವು ಕೇಳಿದ್ದು ಸರಿಯಾದ ಮಾತು. ನಮ್ಮ ತಾಯಿ ಕಡೆ ಎಲ್ಲರಿಗೂ ತುಂಬ ಒಳ್ಳೆ ಧ್ವನಿ. ನಮ್ಮ ತಾತನವರಾಗ್ಬೋದು, ಇಲ್ಲ ನಮ್ಮ ಸೋದರ ಮಾವಂದ್ರಾಗ್ಬೋದು, ನಮ್ಮ ತಾಯಿ ಆಗ್ಬೋದು, ಅವರಿಗೆಲ್ಲ ಮಧುರವಾದ ಕಂಠ. ನಾವೆಲ್ಲ ಒಟ್ಟುಗೂಡಿದ್ರೆ ಸಂಗೀತ ಇಲ್ಲದೆ, ಹಾಡಿಲ್ಲದೆ ನಡೆಯೋದೇ ಇಲ್ಲ ಕಾರ್ಯಕ್ರಮಗಳು. ಸೊ ಆದರೆ ಅವರಿಗೆ ಜೀವನದ ಪರಿಸ್ಥಿತಿಗಳಿರ್ಬೋದು, ಇಲ್ಲ ಅವರಿಗೆ ಸಂಗೀತವನ್ನು ವೃತ್ತಿಯಾಗಿ ತಗೊಳ್ಳೋಕ್ಕೆ ಪರಿಸ್ಥಿತಿಗಳು ಮಾಡಿಕೊಡ್ಲಿಲ್ಲ ಅನ್ಸುತ್ತೆ, ಇಲ್ಲ ಕಲಿಯೋದಿಕ್ಕ ಆದ್ರೂ. ಆದರೆ ನಮ್ಮ ತಾಯಿಯವರು ಸಣ್ಣವ್ರು ಇರುವಾಗಲಿಂದ ರೇಡಿಯೋದಲ್ಲಿ ಬರ್ತಾ ಇದ್ದಿದ್ದ ಭಾವಗೀತೆಗಳನ್ನ ಬರ್ಕೊಂಡು ಆ ಮರುಪ್ರಸಾರ ಆಗೋದನ್ನ ಕೇಳ್ಕೊಂಡು ಕಲ್ತ್ಕೊಂಡಿದ್ದು. ನಮ್ಮ ತಾಯಿ ಯಾವಾಗಲೂ ಹಾಡ್ತಾನೇ ಇರೋವಂಥದ್ದು. ಆದರೆ ಅವರು ನಾನು ಹುಟ್ಟಿದ ಮೇಲೆ ಶಾಸ್ತ್ರೀಯ ಸಂಗೀತವನ್ನ ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ಕಲಿತಾರಲ್ಲ, ಹಾಗೆ ಸರಳಿ ವರ್ಸೆ, ಜಂಟ ವರ್ಸೆ, ಈ ಥರದ್ರಲ್ಲಿ ನಾನು ಹುಟ್ಟಿದ ಮೇಲೆ ಕಲ್ತರು. ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಸಂಗೀತ ಪಾಠಕ್ಕೆ. ಕರ್ಕೊಂಡು ಹೋದಾಗ ಶ್ರುತಿ ಪ್ರಾರಂಭ ಆದ ತಕ್ಷಣ ನಂಗೆ ನಿದ್ದೆ ಬಂದ್ಬಿಡೋದು. 9-10 ತಿಂಗಳ ಮಗು. ಶ್ರುತಿ ಎಲ್ಲ ಆರಿಸಿದ ತಕ್ಷಣ ನಂಗೆ ಎಚ್ಚರ ಆಗ್ಬಿಡೋದು. ಅಂದ್ರೆ ಮಕ್ಕಳಿಗೆ ಯಾವಾಗ್ಲೇ ಆಗ್ಲಿ, ಈಗ ಯಾರು ಹೇಳಿದ್ರು ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಸಂಗೀತ ಹಾಕೊಳ್ಳಿ ಬರುತ್ತೆ ಅಂತ, ಶಾಸ್ತ್ರೀಯ ಸಂಗೀತ ಹಾಕೊಳ್ಳಿ ನಿದ್ದೆ ಬರುತ್ತೆ ಅಂತ. ಆ ಥರ ಆ ಒಂದು ಫ್ರೀಕ್ವೆನ್ಸಿಗೆ ಟ್ಯೂನ್ ಆದ್ರೆ ನಂಗೆ ನಿದ್ದೆ ಬಂದ್ಬಿಡೋದು.
ಎಲ್ಲಿ ಕಾರ್ಯಕ್ರಮಗಳಿಗೆ ಹೋದ್ರು. ಹಾಗೆ ಮನೆಯಲ್ಲಿ ನಮ್ಮ ತಾಯಿ ತುಂಬಾ ಹಾಡ್ತಾ ಇದ್ರು. ಅಡಿಗೆ ಮಾಡುವಾಗ ಹಾಡು, ಚಪಾತಿ ಮಾಡುವಾಗ ಹಾಡು, ಇದೆಲ್ಲ ಕೇಳ್ತಾ ಕೇಳ್ತಾ ಮಕ್ಕಳು ಒಂಥರ ಬಿಳಿ ಹಾಳೆ ಇದ್ದಾಗೆ. ಈಗ ಅವ್ರು ಹೆಂಗೆ ಜೇಡಿ ಮಣ್ಣು ಅಂತ ಹೇಳಿದ್ರಲ್ಲ ನೀವು, ಹಾಗೇನೆ ನಾವು ಏನು ಬರೆದ್ರು ಅದ್ರ ಮೇಲೆ ಹಾಗೆ ಅಂಟ್ಕೊಳ್ಳುತ್ತೆ. ನಿಜ. ಆ ಥರ ನಿಮ್ಮನ್ನು ನೋಡ್ತಿದ್ರೆ ಶ್ರೀಕೃಷ್ಣ ತನ್ನ ತಂಗಿ ಸುಭದ್ರೆಯ ಮಗ ಅಭಿಮನ್ಯು ಗರ್ಭದಲ್ಲಿರುವಾಗಲೇ ಕಥೆಯನ್ನ ಹೇಳ್ತಾ ಇದ್ದ, ಹೇಗೆ ಭೇದಿಸ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಹಾಗೆ ನಿಮಗೆ ಸಣ್ಣ ವಯಸ್ಸಿನಲ್ಲಿ ಆ ಸಣ್ಣ ಮಗುವಿಗೆ ಏನು ಹೊರಗಿನ ವಾತಾವರಣ ಏನು ಅಂತ ತಿಳ್ಕೊಳ್ಳೋದೇ ಸಂಗೀತಮಯವಾಗಿ ತಿಳ್ಕೊತಾ ಹೋದ್ರಿ. ಒಂದು ವಿಚಾರ ಕೇಳ್ಪಟ್ಟೆ, ನಿಮ್ಮ ತಾಯಿ ಹಾಗೂ ನಿಮಗೆ ಇಬ್ರಿಗೂ ಕೂಡ ಒಬ್ಬರೇ ಗುರುಗಳು, ನಿಮ್ಮ ಮೊದಲನೇ ಗುರುಗಳು ಶ್ರೀ ಎಚ್.ಎಸ್. ನಾಗರಾಜ್ ಅವರು ಅಂತ ಕೇಳ್ಪಟ್ವಿ. ಅವ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗ್ಲಿ. ನನ್ನ ತಾಯಿ, ನನ್ನ ಅಕ್ಕ, ನಾನು 3 ಜನ ಶೃಂಗೇರಿ ವಿದ್ವಾನ್ ಎಚ್.ಎಸ್. ನಾಗರಾಜ್ ಅವರ ಹತ್ರನೇ ಪ್ರಾರಂಭ ಮಾಡಿದ್ದು ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತನ. ಅವರು ಹೇಗೆ, ಅವರ ವ್ಯಕ್ತಿತ್ವ ಹೇಗೆ ಅಂದರೆ, ಅವರ ಜೀವನವೇ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಮುಡುಪು. ನಮಗೆ ಬೆಳಗ್ಗೆ 6 ಗಂಟೆ 6:30 ಸಂಗೀತ ಶಾಲೆಗೆ ಹೋಗ್ತಾ ಇದ್ದೆ ನಾನು. ಹೋಗ್ಬಿಟ್ಟು ಕುತ್ಕೊಂಡ್ರೆ ಸರಳಿ ಪಾಠ ಮತ್ತು ಕೃತಿಗಳು, ರಾಗತಾನ ಪಲ್ಲ ಇರ್ಬೋದು, ಯಾವ ಪಾಠ ಆದರೂ ಕೇಳಬೇಕು. ಹಾಡು ಅಂದರೆ ಹಾಡಬೇಕು. ಮತ್ತೆ ಸ್ಕೂಲ್ಗೆ ಹೋಗಿ ಬಂದ ಮೇಲೆ 5 ಗಂಟೆ 5:30 ಮತ್ತೆ ಸಂಗೀತ ಶಾಲೆಗೆ ಹೋದರೆ ಬರೋದು 9 ಗಂಟೆ. ಅಲ್ಲಿ ತನಕ ಸಂಗೀತ, ಇಡೀ ದಿನ ಸಂಗೀತ. ಇವಳು ಸಣ್ಣವಳು, ಇವಳಿಗೆ ಏನು ಅರ್ಥ ಆಗತ್ತೋ ಬಿಡತ್ತೋ, ಏನು ಹೇಳ್ಕೊಟ್ರೆ ಬರುತ್ತೋ, ಆ ಥರ ಏನು ಭೇದ ಭಾವನೆ ಇಲ್ಲ. ಎಲ್ಲ ಹೇಳಬೇಕು. ಅವಳಿಗೆ ಹಾಡಕ್ ಬರುತ್ತೆ ಅಂದ್ರೆ ಎಲ್ಲ ಕಲಿಬೇಕು ಅವಳು. ಅಷ್ಟು ಒಂದು ಏನು ಹೀಗೆ ಇಟ್ಕೊಳ್ದೆ ಎಲ್ಲ ಧಾರೆ ಇರ್ದಂಗೆ ವಿದ್ಯೆ. ತುಂಬಾ ದೊಡ್ಡ ವ್ಯಕ್ತಿತ್ವ ಅದು. ಮತ್ತೊಂದು ವಿಚಾರ, ಗುರುಗಳು ಹೆಚ್ಚು ಭಕ್ತಿಭಾವಕವಾದಂತಹ ಒಂದು ಬಾಲ್ಯದಲ್ಲಿಯೇ ನಿಮಗೆ ಅದರ ಒಂದು ಭಕ್ತಿಯ ಸಾರವನ್ನ ನಿಮ್ಮಲ್ಲಿ ಬಿತ್ತಾ ಹೋದ್ರು ಅಂತ ಕೇಳ್ಪಟ್ವಿ. ಒಂದು ಸ್ತೋತ್ರ ಹಾಡಬಹುದಾ? ಖಂಡಿತವಾಗ್ಲು. ಯಾವ್ದು ಹಾಡ್ತೀರಿ? ನನಗೆ ತುಂಬಾ ಪ್ರಿಯವಾದಂತಹ ಆದಿಶಂಕರಾಚಾರ್ಯ ವಿರಚಿತ ಕನಕಧಾರಾ ಸ್ತೋತ್ರದ ಮೊದಲ 2 ವರ್ಸಸ್ನ ಹಾಡ್ತೀನಿ. ಖಂಡಿತವಾಗ್ಲು. ನಿಮ್ಮ ಹಾಡು, ನಿಮ್ಮ ಧ್ವನಿ ಏರಿಳಿತಗಳನ್ನು ಕೇಳ್ತಾ ಇದ್ರೆ ಬಹುಶಃ ವಾತಾವರಣ ಅಷ್ಟೇ ಮುಖ್ಯ ಆಗೋದಿಲ್ಲ, ಚಪ್ಪಾಳೆ ಯಾವತ್ತೂ 2 ಕೈಯಿಂದನೇ ಆಗೋದು. ಕಲಿಕೆಯ ಒಂದು ರಿಸೀವಿಂಗ್ ಎಂಡ್ ಅಂತ ನಾವೇನು ಹೇಳ್ತೀವಿ, ಅದು ಕೂಡ ಅಷ್ಟೇ ಒಂದು ಪ್ರಬುದ್ಧತೆಯಿಂದ ಇದ್ದಾಗ ಮಾತ್ರ ಕಲಿಕೆಗೆ ಒಂದು ಒಳ್ಳೆಯ ಒಂದು ಆಕಾರವನ್ನು ನೀಡೋದಕ್ಕೆ ಗುರುಗಳಿಗೂ ಕೂಡ. ನಾನು ಕೇಳ್ಪಟ್ಟೆ, ನೀವು ಬಾಲ್ಯದಲ್ಲಿ ಸುಮಾರು 5-6 ಗಂಟೆಗಳ ಕಾಲ ಗುರುಗಳ ಮನೆಯಲ್ಲೇ ಇರ್ತಿದ್ರಂತೆ. ಬೆಳಗ್ಗೆ ಎದ್ದು ಹೋಗ್ತಾ ಇದ್ರಂತೆ, ಸಂಜೆ ಹೋದರೆ ಶಾಲೆಯಿಂದ ಬಂದು ರಾತ್ರಿ 8-8:30ವರೆಗೂ ಗುರುಗಳ ಮನೆಯಲ್ಲೇ ಇರ್ತಾ ಇದ್ರಂತೆ. ಯಾರಿಗೇ ಹೇಳ್ಕೊಡ್ತಾ ಇದ್ರಿ, ನೀವಲ್ಲಿ ಕೂತ್ಕೊಂಡು ಕಲಿತಾ ಇದ್ರಂತೆ. ಒಟ್ಟಾರೆ ನಾನು ಕಲಿವಾಗಿರಬೇಕು ಅನ್ನೋದಲ್ಲ, ಯಾರೇ ಕಲಿತಿರುವಾಗಲೂ ಸರ್ವರಲ್ಲೂ ಒಂದೊಂದು ಒಳ್ಳೆಯ ವಿದ್ಯೆ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತಾರಲ್ಲ ಹಾಗೆ. ಹೇಳಿ, ಗುರುಗಳು ಏನೆಲ್ಲ ಹೇಳ್ಕೊಡ್ತಾ ಇದ್ರು, ಮತ್ತೆ ಗುರುಗಳು ಹೆಚ್ಚು ಪ್ರೋತ್ಸಾಹಿಸುವ ಒಂದು ವ್ಯಕ್ತಿತ್ವ ಅಂತ ಅವ್ರ ಬಗ್ಗೆ ನಾನು ಕೇಳ್ಪಟ್ಟೆ. ಹೌದು, ಪ್ರೋತ್ಸಾಹ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ ಒಂದು ಮನುಷ್ಯನ ಜೀವನದಲ್ಲಿ ಅನ್ನೋದಕ್ಕೆ ನಾವು ಅಪೇಕ್ಷಿಸದೆ ಆಸ್ ಎ ಹ್ಯೂಮನ್ ಬೀಯಿಂಗ್ಸ್ ಅಂತಾನೆ ಅಪೇಕ್ಷಿಸೋದೇ ಒಂದು ಅಪ್ರಿಸಿಯೇಷನ್ನು. ಚೆನ್ನಾಗಿ ಬಂತು. ಮಕ್ಕಳಲ್ಲಂತೂ ಅದಂತೂ ಕಾನ್ಫಿಡೆನ್ಸ್ ತುಂಬೋದಕ್ಕೇನೆ, ಒಂದು ಆತ್ಮವಿಶ್ವಾಸ ಬರೋದೇನೆ ಚೆನ್ನಾಗಿದೆ ಇಲ್ಲ ಇದು ಇನ್ನೂ ಹೇಗೆ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಒಂದು ಪಾಸಿಟಿವ್ ಆಗಿ ಹೇಳಿದ್ರೇನೆ. ಅದು ನಮ್ಮ ಗುರುಗಳು, ನಮ್ಮ ತಾಯಿ ತುಂಬ ಮಾಡೋರು. ಮತ್ತು ಅವರು ಯಾವುದಕ್ಕೆ ಒತ್ತು ಕೊಡ್ತಾ ಇದ್ರು ಅಂದರೆ, ನಮ್ಮನೇಲಿ ಟಿ ವಿ ಇರಲಿಲ್ಲ, ನಮ್ಮ ತಾಯಿ ಟಿ ವಿ ತೆಗೆದುಬಿಟ್ಟಿದ್ರು. ಸುಮ್ಮನೆ ಕಾಲಹರಣ ಮಾಡ್ತಾರೆ ಮಕ್ಕಳು ಟಿ ವಿ ನೋಡಿ. ಯಾವುದಾದ್ರೂ ಚಟುವಟಿಕೆಯಲ್ಲಿ ಇರಲೇಬೇಕು.
ಏನಾದ್ರು ಮಾಡ್ತಾ ಇರಬೇಕು, ಓದ್ತಾ ಇರಬೇಕು. ನಮ್ಮ ಮನೇಲಿ ತುಂಬ ಪುಸ್ತಕಗಳಿತ್ತು. ನಮ್ಮ ತಂದೆ ತಾಯಿಗೆ ತುಂಬ ಪುಸ್ತಕ ಓದುವಂಥದ್ದು. ಸೊ ಮಯೂರ, ತುಷಾರ, ತರಂಗ, ಸುಧಾ, ದೀಪಾವಳಿ, ವಿಶೇಷಾಂಕ ಎಲ್ಲ ಬರ್ತಾ ಇತ್ತು ಮನೆಗೆ. ಎಲ್ಲ ಓದಬೇಕು ಇಲ್ಲ ಹಾಡಬೇಕು, ಎರಡರಲ್ಲಿ ಒಂದು. ಸೊ ಟಿ ವಿ ಇರಲಿಲ್ಲ ನಮ್ಮ ಮನೇಲಿ. 2012 ತನಕ ಟಿ ವಿ ಇರಲಿಲ್ಲ ನಮ್ಮ ಮನೇಲಿ. ಸೊ ಅದಲ್ದಂಗೆ ಶಿವಮೊಗ್ಗ ಒಂದು ತುಂಬ ಸಾಂಸ್ಕೃತಿಕ ಕಲಾಕೇಂದ್ರ ಅಂತಲೇ ಹೇಳ್ಬೋದು. ಅಲ್ಲಿ ನಡೀತಿದ್ದ ಸಂಗೀತೋತ್ಸವ, ವಸಂತೋತ್ಸವ, ನೃತ್ಯೋತ್ಸವ, ಕವಿಗೋಷ್ಠಿ, ನಾಟಕೋತ್ಸವ ಯಾವುದಿದ್ರೂ ನಮ್ಮ ಫ್ಯಾಮಿಲಿ ಅಲ್ಲಿರೋದು. ನಾವಷ್ಟು ಜನ ಹೋಗಿ ಎವ್ರಿ ಡೇ ಕುತ್ಕೊಂಡು ಅದು ಏನು ನಡೀತಾ ಇದೆ ನೋಡಿ ಆನಂದಿಸಿ ಬರ್ತಾ ಇದ್ವಿ. ಮತ್ತೆ ಕಚೇರಿಗಳನ್ನ ಕೇಳೋದು ಅಂದರೆ ಸುಮ್ಮನೆ ಏನೋ ಹೇಗೋ ಕೇಳ್ತಾ ಇದ್ದೆ, ಅಲ್ಲೆಲ್ಲೋ ಹೊರಗೆ ಓಡಾಡ್ತಾ ಇದ್ದೆ, ಈ ಥರದ್ದಲ್ಲ. ಕೂತ್ಕೊಂಡು ಅವ್ರು ಯಾವ ರಾಗ ಹಾಡಿದ್ರು ಅದನ್ನ ಬರಿಬೇಕು, ಯಾವ ಕೃತಿ ಹಾಡಿದ್ರು, ಏನು ಮಾಡಿದ್ರು, ನೆರ್ವೆಲ್ ಮಾಡಿದ್ರ, ಸ್ವರ ಹಾಕಿದ್ರ, ಮುಕ್ತಾಯ ಯಾವ್ದು ಹಾಡಿದ್ರು, ಎಲ್ಲ ಒಂಥರ ಆಕ್ಟಿವ್ ಲಿಸ್ನಿಂಗ್ ಅಂತಾರಲ್ಲ ಅದರ ಒಳಗೆ ಇದ್ದು, ಆಮೇಲೆ ಕೊನೆ ತನಕ ಇದ್ದು ಆ ಮುಖ್ಯ ಕಲಾವಿದರನ್ನ ಮಾತಾಡಿಸಿ ಆಟೋಗ್ರಾಫ್ ತಗೊಂಡು, ಅವಾಗೆಲ್ಲ ಫೋನು ಸೆಲ್ಫಿ ಎಲ್ಲ ಅಲ್ವಲ್ಲ, ಲೇಟ್ 90s ಅಲ್ಲಿ. ಅವಾಗ ಆಟೋಗ್ರಾಫ್ ತಗೊಂಡು, ಆ ಆಟೋಗ್ರಾಫ್ದೇ ಎಷ್ಟೊಂದು ಬುಕ್ ಆಗಿದೆ. ಆ ಬರ್ದಿರೋದೇ ನಾನು ಒಂದು 4-5 ವರ್ಷದಲ್ಲಿ ಹತ್ತತ್ರ 200 ಕಚೇರಿಗಳನ್ನ ಕೇಳಿ ಬರ್ದಿದ್ದೆ ನಾನು. ಆಮೇಲೆ ಅದನ್ನ ಮರುದಿನ ನಮ್ಮ ಗುರುಗಳ ಹತ್ರ ಏನಾಯ್ತು ಕಚೇರಿಲೆ ಅಂತ ಅದನ್ನ ಡಿಸ್ಕಸ್ ಮಾಡಬೇಕು. ಆ ಥರ ಆವಾಗ ಒಂದು ಮೆಲುಕು, ಇದು ಚೆನ್ನಾಗಿತ್ತು, ಇದು ಇನ್ನೂ ಚೆನ್ನಾಗಾಗ್ತಿತ್ತು. ಹಾಗೆ ಕೇಳ್ಮೆಯಿಂದನೇ ನನಗೆ ಹೆಚ್ಚು ಸಂಗೀತ ಸ್ವಲ್ಪ ಒಂದು ಚೂರು ಅದರಲ್ಲಿ ಆಸಕ್ತಿ ಇದ್ದದ್ದಕ್ಕೂ ಆ ವಿದ್ಯೆಗೆ ಹತ್ರ ಆಗಿದ್ದು ಕೇಳ್ಮೆಯಿಂದ ಜಾಸ್ತಿ. ನಿಮ್ಮ ತಾಯಿಯವರು ತುಂಬಾ ಚೆನ್ನಾಗಿ ಭಾವಗೀತೆಗಳನ್ನು ಹಾಡ್ತಿದ್ರಂತೆ ಏನು ಕೇಳ್ಪಟ್ವಿ. ಹೌದು. ಅಮ್ಮ ಹಾಡ್ತಿದ್ದಂತಹ ಭಾವಗೀತೆನ ನಮಗೆ ಹಾಡಬಹುದಾ ಇವತ್ತಿನ ಕಾರ್ಯಕ್ರಮದಲ್ಲಿ? ಓ ಖಂಡಿತವಾಗೂ. ಯಾವುದು ಅಮ್ಮ ತುಂಬಾ ಹಾಡಕ್ಕೆ ಇಷ್ಟಪಡೋರು? ನಮ್ಮ ತಾಯಿಗೆ ತುಂಬಾನೇ ಇಷ್ಟವಾದಂಥದ್ದು ಸುಮಾರಿದೆ. ಅವರು ಬರೆದಿದ್ದು ಅವರ ಹ್ಯಾಂಡ್ ರೈಟಿಂಗಲ್ಲಿ. ನಾನು ಒಂದು KS ನರಸಿಂಹಸ್ವಾಮಿ ಅವರ ಒಂದು ಭಾವಗೀತೆನ ಹಾಡ್ತೀನಿ. ರೇಖಾ ಪಿ ರಾವ್ ನಿಮ್ಮ ತಾಯಿಯವರು? ಹೌದು, ರೇಖಾ ಪಿ ರಾವ್ ನನ್ನ ತಾಯಿ, ಪ್ರಹ್ಲಾದ್ ರಾವ್ ನನ್ನ ತಂದೆ. ನಮ್ಮ ತಾಯಿಯ ಬರವಣಿಗೆಯಲ್ಲಿ ಇದ್ದಂಥ ಒಂದು ಕಾಂಪೋಸಿಷನ್ನ ಹಾಡ್ತೀನಿ. ಹಕ್ಕಿಯ ಹಾಡಿಗೆ ತಲೆದೂಗುವ ಹೂನಾನಾಗುವ ಆಸೆ, ಹಕ್ಕಿಯ ಹಾಡಿಗೆ ತಲೆದೂಗುವ ಹೂನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯೂ ನಾನಾಗುವ ಆಸೆ, ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ, ಹಬ್ಬಿದ ಕಾಮನ ಮೆಲ್ಲಿನ ಮೇಲಿನ ಮುಗಿಲಾಗುವ ಆಸೆ, ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ, ತೋಟದ ಕಂಪಿನ ಉಸಿರಲಿ ತೇಲುವ ಜೇನಾಗುವ ಆಸೆ, ಕಡಲಿನ ನೀಲಿಗೆ ನೀರಲಿ ಬಳುಕುವ ಮೀನಾಗುವ ಆಸೆ, ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ. ಬಹುಶಃ ಭಾವಗೀತೆಯ ಒಂದು ಶಕ್ತಿಯೇ ಅಂಥದ್ದು ಅಂತ ಅನ್ಸುತ್ತೆ.
ಆ ಸಾಲುಗಳು ಪ್ರತಿಯೊಂದು ಪದವನ್ನು ಕೂಡ ನಾವು ಅರ್ಥೈಸಿಕೊಂಡು ನಮ್ಮೊಳಗೆ ಮಥನ ಮಾಡುವಷ್ಟು, ವಿಚಾರವನ್ನು ಗ್ರಹಿಸಿಕೊಳ್ಳುವಷ್ಟು, ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳುವಷ್ಟು ಅದ್ಭುತವಾದಂಥ ಸಾಲುಗಳಿರುತ್ತೆ. ಅದರಲ್ಲೂ ಆ ಭಾವಗೀತೆಗೆ ಭಾವ ತುಂಬಿ ನಿಮ್ಮ ಧ್ವನಿಯಲ್ಲಿ ಕೇಳ್ತಾ ಇದ್ರೆ ಎಲ್ಲೋ ಕಳೆದು ಹೋಗೋಣ ಅಂತ ಅನ್ಸುತ್ತೆ. ತುಂಬ ಅದ್ಭುತವಾದಂಥ ಧ್ವನಿ ನಿಮ್ಮದು ಅಂಜನಾ ಅವರೇ. ನಿಮ್ಮ ತಾಯಿಯವ್ರ ಬಗ್ಗೆ ಮಾತಾಡ್ತಾ ನಾನು ಇನ್ನೊಂದು ವಿಚಾರ ಹೇಳಬೇಕು. ಮಕ್ಕಳಿಗೆ ಏನು ಇಷ್ಟ ಅಂತ ಗೊತ್ತಾಗುತ್ತೋ ಅದನ್ನು ಬೆಳೆಸ್ತಾ ಹೋಗಬೇಕು ತಂದೆ ತಾಯಿಗಳು. ಅದು ನಮ್ಮ ಕರ್ತವ್ಯವೂ ಹೌದು, ನಮ್ಮ ಜವಾಬ್ದಾರಿಯೂ ಹೌದು. ಈ ನಿಟ್ಟಿನಲ್ಲಿ ನೀವು ತುಂಬ ಚೆನ್ನಾಗಿ ಚಿತ್ರಕಲೆ ಬಿಡಿಸ್ತೀರಿ ಅಂತ ನಿಮ್ಮ ತಾಯಿಯವ್ರು ಹೇಳ್ತಾ ಇದ್ರು. ನಿಮ್ಮ ಚಿತ್ರಕಲೆ ಎಷ್ಟು ಆಸಕ್ತಿ ಇತ್ತು ಅಂತ ಹೇಳಿದ್ರೆ, ಆ ಪೆನ್ಸಿಲ್ ಸ್ಕೆಚ್ನ ನೀವು ಮಾಡ್ತಾ ಇದ್ರಿ ಅಂತ ಹೇಳಿ ನಿಮ್ಮನ್ನು ಶಾಲೆಗೆ ಕೂಡ ಸೇರಿಸಿದ್ರಂತೆ ಕಲಿಕೆಗೆ. ಹೌದು, ನಮ್ಮ ತಂದೆ ತಾಯಿದು ಒಂದೇ ಧ್ಯೇಯ ಇತ್ತು. ಅವರಿಗೆ ಮಕ್ಳಿಗೆ ಏನ್ ಇಷ್ಟ, ಇದೇ ಮಾಡ್ಬೇಕು, ಇದೇ ಮಾಡ್ಬೇಕು, ಹೀಗೆ ಆಗ್ಬೇಕು, ಹಾಗೆ ಆಗ್ಬೇಕು, ಅದೇ ಓದ್ಬೇಕು, ಇದೇ ಓದ್ಬೇಕು, ಯಾವ ಕಟ್ಟುನಿಟ್ಟು ಇಲ್ಲ. ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದಕ್ಕೆ ಬೆಳವಣಿಗೆಗೆ ಪೂರಕವಾಗಿ ಏನು ಅವರು ಕೊಡಿಸ್ಬೋದು, ಏನನ್ನ ಸೃಷ್ಟಿ ಮಾಡ್ಬೋದು ಪರಿಸರವಾಗಿ, ಅದನ್ನ ಮಾಡ್ಕೊಡೋರು. ನಾನು ಪೆನ್ಸಿಲ್ ಸ್ಕೆಚ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಮನೇಲಿ ಒಂದು ಶಾಲೆ ಹುಡುಕ್ಬಿಟ್ಟು ನನಗೆ ಅದಕ್ಕೆ ಕಳಿಸ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು ಆ ಶಾಲೆ ಕೂಡ. ಆಮೇಲೆ ನಾವು ಯೋಗ ಸಂಗೀತಕ್ಕೆ ಬ್ರೀದಿಂಗ್ ಎಕ್ಸಸೈಸ್ಗೆ ಬೇಕು ಅಂತ ನಮಗೆ ಯೋಗಕ್ಕೆ ಕಳಿಸ್ತಾ ಇದ್ರು. ಏನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಆ ಥರದ್ದು ಏನೂ ಇಲ್ಲ. ಹೀಗೆ ಮಾಡ್ತಾ ಮಾಡ್ತಾ ನಮಗೆ ಏನು ಆಸಕ್ತಿ ಇದೆಯೋ ಅದನ್ನ ನಾವು ಮಾಡಿದ್ರೆ ಸಂತೋಷವಾಗಿರ್ತೀವಿ ಜೀವನದಲ್ಲಿ. ಅಷ್ಟು ಸಣ್ಣವರಿರುವಾಗಿಂದ ಅವ್ರೇನು ನಮಗೆ ದಿನ ದಿನ ಹೇಳ್ತಾ ಇರಲಿಲ್ಲ ಈ ಪದಗಳನ್ನ, ಅವ್ರು ಮಾಡ್ತಾ ಇದ್ರಲ್ಲ ಅದು ನಮಗೆ ಹೀಗಿದ್ರೆ ಚೆನ್ನಾಗಿರುತ್ತೆ. ಅವ್ರು ಮಾಡಿದಾಗ ನಮಗೆ ಹೇಳೋದ್ರಕ್ಕಿಂತ ಅದು ಹೇಳಿದ್ರೆ ಬರೀ ಪ್ರೀಚಿಂಗ್ ಆಗೋಗುತ್ತೆ. ನಿಜ, ಮಕ್ಳು ಕೇಳಲ್ಲ. ಪ್ರೀಚ್ ಮಾಡಿದ್ರೆ ನಾವೇನು ಮಾಡ್ತೀವೋ ಅದನ್ನ ಅವರು ಮೈಗೂಡಿಸ್ಕೋತಾರೆ ಅಂತ ಪ್ರಾಯೋಗಿಕವಾಗಿ ನಿಮ್ಮ ತಂದೆ ತಾಯಿ ಹೇಳ್ಕೊಡ್ತಾ ಬಂದರು. ಒಂದು ಕಾಲ ಇತ್ತು, ಶಿವಮೊಗ್ಗದಲ್ಲಿ ಯಾರೇ ಗಣ್ಯರು ಬರಲಿ, ಸೆಲೆಬ್ರಿಟೀಸ್ ಬರಲಿ, ಅತಿಥಿಗಳು ಬರಲಿ, ಹೆಸರಾಂತ ಕವಿಗಳು ಬರಲಿ, ಆ ಮಗುನ ಕರೆಸ್ಬಿಡಿ, ಆ ಮಗು ಧ್ವನಿಯಲ್ಲಿ ಒಂದು ಹಾಡು ಕೇಳ್ಬಿಡೋಣ ಅಂತನೋರು. ಅದೇ ಗಣ್ಯಾತಿಗಳ ಸೆಲೆಬ್ರಿಟೀಸ್ ಯಾರು ಮತ್ತೆ ಬಂದಾಗ ಆ ಮಗು ಈ ಸಲ ಏನು ಹೊಸದು ಮಾಡಿರ್ಬೋದು, ಹೊಸದೇನು ಕಲ್ತಿರ್ಬೋದು ಅಂತ, ಆ ಮಗುನೇ ನೀವು ಅಂತ ಕೇಳ್ಪಟ್ಟೆ. ಹೇಳಿ, ಯಾರೆಲ್ಲ ಗಣ್ಯರನ್ನ ದೊಡ್ಡವರನ್ನೆಲ್ಲ ಭೇಟಿ ಮಾಡಿದ್ದೀರಿ? ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಅಲ್ಲಿ ಬಂದಂಥ ಎಲ್ಲ ವ್ಯಕ್ತಿತ್ವಗಳನ್ನು ನಮ್ಮ ಇನ್ಸ್ಟಿಟ್ಯೂಷನ್ಗೆ, ಸಂಗೀತ ಶಾಲೆಗೆ ಕರ್ಕೊಂಡು ಬರೋರು. ಅಲ್ಲಿ ಬಂದಾಗ ನಾನು ಹಾಡ್ತಾ ಇದ್ದೆ. ಲಾಲ್ಗುಡಿ ಜಯರಾಮನ್ ಸರ್ ಇರ್ಬೋದು, ವಿದ್ವಾನ್ ಕೆ.ವಿ. ನಾರಾಯಣ ಸ್ವಾಮಿ ಸರ್ ಇರ್ಬೋದು, ಇಲ್ಲ ವಿದ್ವಾನ್ ಕರೈಕುಡಿ ಮಣಿ ಅಯ್ಯರ್ ಅವ್ರು ಇರ್ಬೋದು, ಇಲ್ಲ ವಿದ್ವಾನ್ ಟಿ.ಎನ್. ಶೇಷಗೋಪಾಲನ್ ಅವ್ರು ಇರ್ಬೋದು. ಯಾರು ಬಂದರೂ ಸಹ ನಾನು ಹಾಡಿದಾಗ ಟಿ.ಎನ್. ಶೇಷಗೋಪಾಲನ್ ಅವರಂತೂ ಅಲ್ಲೇ ಇದ್ದ ಒಂದು ವಿಶಿಷ್ಟವಾದ ವೀಣೆ, ಸಣ್ಣ ವೀಣೆ ಒಂದೇ ಮರದಲ್ಲಿ ಕೆತ್ತಿದ್ದು ಅಂತ ನಾನು ಹಿಂದೊಳಗೆ ಸ್ವರ ಹಾಕಿದಾಗ ಅದಕ್ಕೆ ಹಾಗೇ ನುಡಿಸಿದ್ರು. ಅದೆಲ್ಲ ಒಂಥರ ಅಚ್ಚು ಒತ್ತಂತಹ ಮೆಮೊರೀಸ್ ಅದೆಲ್ಲ ನಮಗೆ. ಎಷ್ಟಿರ್ಬೋದು ಅವಾಗ ಅಂದಾಜು ವಯಸ್ಸು? ನಾನು 7-8 ವರ್ಷದೋಳು ಅಷ್ಟೇ, 7-8-9 ಅಲ್ಲಿ. ಹಾಗಿರುವಾಗ ಒಂದು ಲಾಲ್ಗುಡಿ ಜಯರಾಮನ್ ಸರ್ ಬಂದಾಗಂತೂ ಮಕ್ಳನ್ನ ಕರೆಸಿ, ಅವ್ರು ಏನು ಹೊಸ್ತು ಕಲ್ತಿದ್ಯಾ, ನೀನು ಏನು ಹೊಸ್ತು ಕಲ್ತಿದ್ಯಾ, ನಾನು ಲಾಸ್ಟ್ ಟೈಮ್ ಬಂದಕ್ಕಿಂತ ಇದಕ್ಕೆ ಬಂದಕ್ಕಿಂತ ಏನು ಕಲ್ತಿದ್ಯಾ ಹಾಡು, ವರ್ಕ್ಶಾಪಲ್ಲಿ ಮಾಡಿದ್ದು ಏನು ಮಾಡಿದ್ಯಾ ಹಾಡು, ಈ ಥರದ್ದೆಲ್ಲ ಈ ಪ್ರೋತ್ಸಾಹಗಳು ಅವರು ಎಷ್ಟು ಪಾಸಿಟಿವಿಟಿ ತೋರಿಸ್ತಾರೆ ಅಂದರೆ ನಮ್ಗೆ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋಂಥ ಒಂದು ಹುರಿದುಂಬಿಸ್ದಂಗೆ. ಸಣ್ಣ ಮಕ್ಕಳಿಗೆ ಅದೇ ಬೇಕು. ಖಂಡಿತವಾಗ್ಲೂ. ನೀವು ಮತ್ತು ನಿಮ್ಮ ಅಕ್ಕ ಭಾವನಾ, ನೀವಿಬ್ಬರು ತುಂಬ ಚೆನ್ನಾಗಿ ಹಾಡ್ತಿದ್ರಿ, ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ರಿ. ಒಮ್ಮೆ ನೀವು ಹಿಂದೆ ಕೂತಿದ್ದಾಗ ದಂಪತಿಗಳು ತಿರುಗಿ ನೋಡಿ ಎಷ್ಟು ಮುದ್ದಾಗಿ ಹಾಡ್ತೀಯಮ್ಮ ಅಂತ ಹೇಳಿದ್ರಲ್ಲ, ಯಾರ ದಂಪತಿಗಳು? ಇದು ಒಂದು ತುಂಬ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸ್ಫುರದ್ರೂಪಿಯಾದ ನಮ್ಮ ದೇಶದ ಒನ್ ಆಫ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಆಕ್ಟರ್ಸ್ ವಿಷ್ಣುವರ್ಧನ್ ಸರ್ ಮತ್ತೆ ಭಾರತಿ ಮ್ಯಾಮ್ ಬಂದಿದ್ರು ಶಿವಮೊಗ್ಗಕ್ಕೆ. ಅವಾಗ ನಾನು ನಮ್ಮ ಅಕ್ಕ ಹಾಡಿದ್ವಿ. ಆ ದೊಡ್ಡ ಪ್ರೋಗ್ರಾಮ್ ಅದು ನೃತ್ಯೋತ್ಸವದಲ್ಲಿ. ಅವ್ರು ಮುಂದೆ ಕೂತಿದ್ರು, ನಾ ಹಿಂದೆ ಕೂತಿದ್ದೆ. ನನ್ನ ಸಣ್ಣ ಹುಡುಗಿ 2ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ಅದನ್ನ ಕರೆದು ಬಿಟ್ಟು, ಎಷ್ಟು ಚೆನ್ನಾಗಿ ಹಾಡಿದ್ಯಾ ನೀನು, ಎಷ್ಟು ವಾಯ್ಸ್ ಚೆನ್ನಾಗಿದೆ, ಬೆಂಗಳೂರಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ, ನಿಮ್ ಫೋನ್ ನಂಬರ್ ಕೊಡಿ ಅಂತಾರೆ. ನಮ್ಮಲ್ಲಿ ಫೋನ್ ಇಲ್ಲ ಅವಾಗ. ಬೆಂಗಳೂರಿಗೆ ಬಂದಾಗ ಬನ್ನಿ ಮನೆಗೆ, ಮಕ್ಕಳನ್ನ ಕರ್ಕೊಂಡು ಬನ್ನಿ, ನಮ್ಮ ತಾಯಿ ಹೇಳಿದ್ದು. ಅಷ್ಟು ಸಹೃದಯತ್ವ ಕಾಣೋದು ತುಂಬ ಕಮ್ಮಿ. ನಾವು ಯಾರೋ ಎಲ್ಲ ಎಷ್ಟು ಜನ ನೋಡ್ತಾರೆ ಅವ್ರನ್ನ, ಎಷ್ಟು ಜನ ಅವರ ಅಟೆನ್ಷನ್ ಬೇಕು ಅಂತ ನೋಡ್ತಾರೆ. ಹೌದು, ನಮಗೆ ಯಾರು ಏನು ಅಂತ. ನನಗಂತೂ ಅವರು ತುಂಬ ಸಣ್ಣವಳು, ನನಗೇನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಅದಕ್ಕೆ ಒಂದು ತುಂಬ ಮಹತ್ವ ಇದೆ. ಒಬ್ಬ ಒಳ್ಳೆ ಕಲಾವಿದರಷ್ಟೇ ಮತ್ತೊಬ್ಬ ಕಲಾವಿದರ
ಒಂದು ಪ್ರತಿಭೆಯನ್ನು ಗೌರವಿಸೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಒಂದು ಒಳ್ಳೆ ಘಟನೆ ಎಲ್ಲರಿಗೂ ಕೂಡ ಪ್ರೇರಣೆಯನ್ನು ನೀಡುತ್ತೆ ಅಂತ ನನಗನ್ಸುತ್ತೆ. ಅಂಜನಾ ಅವರೇ, ಅವತ್ತು ಅವ್ರ ಮುಂದೆ ಆ ಕಾರ್ಯಕ್ರಮದಲ್ಲಿ ಹಾಡಿದ ಹಾಡು ಯಾವುದು? ನಮ್ಮ ವೀಕ್ಷಕರಿಗೋಸ್ಕರ ಇವಾಗ ಯಾವ ಹಾಡು ಹಾಡ್ತೀರಿ? ಇವಾಗ ನಾನು ಒಂದು ಲಕ್ಷ್ಮಿಯ ಕುರಿತಾಗಿ ಒಂದು ಹೇಳ್ತೀನಿ. ಇದೊಂದು ಪುರಂದರದಾಸರ ಕೃತಿ. ವಿದ್ವಾನ್ ದೊರೆಸ್ವಾಮಿ ಅಯ್ಯಂಗಾರ್ ಅವರು ರಾಗ ಸಂಯೋಜಿಸಿರುವುದು. ಕಮಲ ಸುಗಂಧಿಗೆ ಕಮಲ ದಳನೇತ್ರೇ ಕಮಲ ಸುಗಂಧಿಗೆ ಕಮಲ ದಳನೇತ್ರೇ ಕಮಲ ವಿಮಲ ಶೋಭಿತೆ ಕಾಮನೀಯ ಹಸ್ತಪಾದೆ ಕಮಲ ವಿರಾಜಿತೆ ಕಮಲ ವಿರಾಜಿತೆ ಕಮಲೆ ಕಾಯೇ ಎನ್ನನು ಕಮಲ ವಿರಾಜಿತೆ ಕಮಲೆ ಕಾಯೇ ಎನ್ನನು ಅರವಿಂದಾಲಯೇ ತಾಯೇ ಶರಣು ಹೋಕೆನು ಕಾಯೇ ಸಿರಿರಮಣನ ಪ್ರೀತೆ ಜಗನ್ಮಾತೆ ನೋಡಿ, ಪುರಂದರ ಕೀರ್ತನೆಯ ಸಾಲುಗಳು ಕೂಡ ಲಕ್ಷ್ಮಿನ ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ. ಸಾಮಾನ್ಯವಾಗಿ ನಾವು ಲಕ್ಷ್ಮಿ ಅಂದ ತಕ್ಷಣ ಅವರು ಧನವಂತರು, ಐಶ್ವರ್ಯವಂತರು ಅಂತ ಅನ್ಕೊಳ್ತೇವೆ. ಲಕ್ಷ್ಮಿಯ ಕೃಪಕಟಾಕ್ಷ ಇದ್ದಾಗ ಮಾತ್ರ ವಿದ್ಯೆ ಬರೆಯೋದಕ್ಕೆ ಸಾಧ್ಯ, ಕಲೆಯನ್ನ ನಾವು ಆರಾಧಿಸೋದಕ್ಕೆ ಸಾಧ್ಯ, ಪ್ರತಿಭಾವಂತರಾಗಿ ಬೆಳೆಯೋದಕ್ಕೆ ಸಾಧ್ಯ. ಎಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ಸಿಗೋದಕ್ಕೆ ಕಾರಣ ಲಕ್ಷ್ಮಿಯ ಕೃಪಕಟಾಕ್ಷ ಇರಲೇಬೇಕು. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಹಬ್ಬವನ್ನ, ಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಆಚರಿಸ್ತೀರಿ ಅಂಜನಾ ಅವರೇ? ಪೂಜೆ ಅನ್ನೋದು ತುಂಬಾ ಪಾಂಕ್ತಾಗಿ ನಡೆಯುವಂಥದ್ದು. ನಮ್ಮಲ್ಲಿ ವ್ರತ ಇಲ್ಲ, ಪೂಜೆ ನೈವೇದ್ಯ ಎಲ್ಲ ಚೆನ್ನಾಗಿ ಇವಾಗಲೂ ಒಂದು ಭಾಗ ಅಂತೂ ಮುಗಿಸಿ ಬಂದಿದ್ದೇನೆ, ಮತ್ತೆ ಹೋದ್ಮೇಲೆ ಇನ್ನೊಂದು ಭಾಗ, ಮತ್ತೆ ನೈವೇದ್ಯಕ್ಕೆ ಪಾಯಸ ಇದ್ದೇ ಇರುತ್ತೆ. ನೀವು ಹೇಳಿದ್ರಲ್ಲ, ತಾಯಿಗೆ ಇಷ್ಟವಾದಂಥ ನೈವೇದ್ಯ. ಮತ್ತೆ ಸಂಜೆ ಮನೆಗೆ ಜನ ಬರುವಂಥದ್ದಿರತ್ತೆ, ಹಾಡು ಹಸೆ ಖಂಡಿತವಾಗ್ಲೂ ಇರುತ್ತೆ. ನೀವು ಯಾರದೇ ಮನೆ ಕುಂಕುಮ ತಗೊಳಕ್ ಹೋದ್ರು ಆ ಮನೆಯಲ್ಲಿ ಒಂದ್ ಹಾಡೇ ನೀವು ಹೋಗ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಹಾಡೇ ಬರ್ತೀರಿ, ಒಟ್ಟಾರೆ ದೇವರ ಆಶೀರ್ವಾದವನ್ನ ಪಡ್ಕೊಂತೀರಿ. ಸಾಮಾನ್ಯವಾಗಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುತ್ತೆ. ಹುಣ್ಣಿಮೆಗೆ ಮುನ್ನ ಬರುವಂತ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನ, ಶ್ರಾವಣ ಮಾಸದಲ್ಲಿ ಬಹಳಷ್ಟು ಹಬ್ಬಗಳು ಬರ್ತಾ ಇರುತ್ತೆ. ಅದರಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನ ಎಲ್ಲರೂ ಸುಮಂಗಲಾದಿಯಾಗಿ ಹೆಣ್ಣು ಮಕ್ಕಳೆಲ್ಲ ಸೇರಿ ಆಚರಿಸುವಂಥ ಒಂದು ಹಬ್ಬ. ಬಹಳ ಖುಷಿಯಾಗುತ್ತೆ ಈ ಹಬ್ಬದ ದಿನ. ವಿಶೇಷವಾಗಿ ಈ ಹಬ್ಬದ ಒಂದು ಮಹತ್ವವನ್ನು ತಾವು ಅರ್ಥೈಸ್ಕೊಳ್ಳುತ್ತಾ ದೇವಿಯ ಹಾಡುಗಳನ್ನು ಹಾಡಿದ್ರಿ. ಈ ಸಂದರ್ಭದಲ್ಲಿ ವಿದ್ಯಾ ಗಣಪತಿ ಸೇವಾ ಸಂಘದವರು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಾರೆ ಅಂತ ಕೇಳ್ಪಟ್ವಿ. ಅದು ಅವರ 50 ವರ್ಷದ ಮಹೋತ್ಸವವಾಗಿರುತ್ತೆ. ಆ ಸಂದರ್ಭದಲ್ಲಿ ಬಾಲಮುರಳಿ ಕೃಷ್ಣ ಅವರು ಆ ಕಾರ್ಯಕ್ರಮನ ಬಂದು ಉದ್ಘಾಟನೆ ಮಾಡ್ತಾರೆ. ತಾವು ಕೂಡ ಹಾಡಾಡ್ತೀರಿ ಅಂತ ಕೇಳ್ಪಟ್ವಿ. ನನ್ನ ಬದುಕಿನಲ್ಲಿ ಮರೆಯಲಾಗದ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಇದು ಒಂದು ಸವಿ ಅಂತಿದ್ರಿ. ಯಾವ್ದದು? 50ನೇ ವರ್ಷದ ವಾರ್ಷಿಕೋತ್ಸವ ಅವರು ತುಂಬಾ ವಿಜೃಂಭಣೆಯಿಂದ ಮಾಡಿದ್ರು. 50 ಕಾರ್ಯಕ್ರಮಗಳನ್ನ 50 ದಿನ ಹಮ್ಮಿಕೊಂಡಿದ್ರು. ನಂದು ಒಂದಿನ ಇತ್ತು. ಅಷ್ಟು ಜನ, ಅಷ್ಟು ಪ್ರೀತಿ, ತುಂಬ ಸಂತೋಷ ಕೊಟ್ಟಿದ್ದಂಥದ್ದು. ಅಲ್ಲಿ ಆಮೇಲೆ ಸ್ಮರಣ ಸಂಚಿಕೆ ತರ್ತಾರೆ. 50 ವರ್ಷದಲ್ಲಿ ಅವರಿಗೆ ಆರ್ಗನೈಸೇಷನ್ಗೆ ಇಷ್ಟ ಆದಂತಹ ಒಂದು ಕಾರ್ಯಕ್ರಮಗಳ ಫೋಟೋ, ಅದರ ವಿವರಣೆಗಳು ಎಲ್ಲ ಹಾಕ್ಬಿಟ್ಟು ಸ್ಮರಣಿಕೆ ತರ್ತಾರೆ. ಅದರಲ್ಲಿ ಇಟ್ ವಾಸ್ ಅ ಸರ್ಪ್ರೈಸ್. ನನ್ನ ಒಂದು ಚಿತ್ರನೂ ಇತ್ತು, ನನ್ನ ಕಾರ್ಯಕ್ರಮದ ಚಿತ್ರ. ಶಿವಮೊಗ್ಗದ ಪುಟ್ಟ ಬಾಲೆ ಹಾಡಿದರೆ ಈ ವರ್ಷದಲ್ಲಿ 50ನೇ ವರ್ಷದಲ್ಲಿ ಅಂತ.
ಅದೆಲ್ಲ ಮರೆಯೋಕ್ಕಾಗಂಥ. ನಿಮಗೆ 9 ವರ್ಷ ಅನ್ಸುತ್ತಲ್ಲ? ಹೌದು, 8 ಕಳೆದ 9ರಲ್ಲಿ. ಅಷ್ಟೇ. ಯಾವ ಹಾಡು ಹಾಡಿದ್ರಿ ಆಗ? ಅಲ್ಲಿ 1.5 ಗಂಟೆ ಪ್ರೋಗ್ರಾಮು, 1.5-2 ಗಂಟೆ ಪ್ರೋಗ್ರಾಮ್. ರಾಗಾಲಾಪನೆ ಅದು ತುಂಬ ಪ್ರೌಢವಾಗಿ ಕೊಟ್ಟರೆ ಮಾತ್ರ ಅಲ್ಲಿ ಅವಕಾಶಗಳು ಮಾತ್ರ. ಹಾಗೆ ನಮ್ಮೂರಿನ ಹುಡುಗಿ ಅಂತ ಅಲ್ಲ, ಶಿವಮೊಗ್ಗದ ಜನ ಆಗಲಿ, ಶಿವಮೊಗ್ಗದ ಆರ್ಗನೈಸೇಷನ್ಸ್ ಆಗಲಿ, ವಿದ್ಯೆಗೆ ಅದಕ್ಕೆ ಅವರು ಎಷ್ಟು ಶ್ರಮ ಪಡ್ತಾರೆ ನೋಡಿ, ಅದಕ್ಕೆ ಒಂದು ವೇದಿಕೆ ಕಲ್ಪಿಸಿ ಕೊಟ್ಟೇ ಕೊಡ್ತಾರೆ. ನಿಜವಾಗ್ಲು. ಯಾವುದರ ಒಂದು ಹಾಡು ಹಾಡಿ, ಆ ಕಾರ್ಯಕ್ರಮದಲ್ಲಿ ಹಾಡಿದ್ದು ಅಥವಾ ನಿಮ್ಮ ಅನೇಕ ಕಾರ್ಯಕ್ರಮಗಳು ಹಾಡಿರುವ ಹಾಡಿನಲ್ಲಿ ಒಂದು ಹಾಡು. ಓಕೆ, ಯಾವ್ದು ಹಾಡ್ತೀರಿ? ಮೈಸೂರು ವಾಸುದೇವಾಚಾರ್ಯ ವಿರಚಿತ ಒಂದು ಕೃತಿ ಭಾಗವನ್ನ ಹಾಡ್ತೀನಿ. ಗೌರಿ ಮನೋಹರಿ ರಾಗದಲ್ಲಿದೆ. ಅರವಿಂದ ಲೋಚನೆ ಅರವಿಂದ ಲೋಚನೆ ಅಘಬೃಂದ ಮೋಚನೆ ಅರುಣಾಂಬುಜ ವರಸದನೆ ಅಮರೇಂದ್ರನೂತ ಚರಣೆ ಅರವಿಂದ ಲೋಚನೆ ಅಘಬೃಂದ ಮೋಚನೆ ಅರುಣಾಂಬುಜ ವರಸದನೆ ಅಮರೇಂದ್ರನೂತ ಚರಣೆ ವರಲಕ್ಷ್ಮಿ ನಮೋಸ್ತುತೆ ವರದೆ ನರಹರಿ ಸುಖದೆ ವರಲಕ್ಷ್ಮಿ ನಮೋಸ್ತುತೆ. ಶ್ರೀ ಕೃಷ್ಣ ಭೂಲೋಕಕ್ಕೆ ಬಂದು ಭೂಲೋಕವನ್ನು ಉದ್ಧಾರ ಮಾಡುವ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ರಾಧೆಯಾಗಿ ಜನಿಸ್ತಾರೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ. ಅದೇ ವಿಷ್ಣು ಶ್ರೀರಾಮನ ಅವತಾರದಲ್ಲಿ ಭೂಲೋಕಕ್ಕೆ ಬಂದಾಗ ಸೀತಾಮಾತೆಯಾಗಿ ಮಹಾಲಕ್ಷ್ಮಿ ಬಂದು ಒಟ್ಟಾರೆ ಎಲ್ಲಿ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ನಾವು ಮಾನವರಿಗೆ ಇರುವಂಥ ಒಂದು ಸುಯೋಗ, ಒಂದು ನಮ್ಮ ಬದುಕನ್ನು ನಾವು ಆಧ್ಯಾತ್ಮಿಕತೆಗೆ ತಗೊಂಡೋಗಿ ಪುಣ್ಯದ ಒಂದು ಹಾದಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ದೇವರ ಪುರಾಣ ಕೀರ್ತನೆಗಳು, ಅವರು ನಡೆದು ಬಂದ ಹಾದಿ, ಸಾಕ್ಷಾತ್ ದೇವಾನುದೇವತೆಗಳೇ ಭೂಲೋಕಕ್ಕೆ ಬಂದು ವಿಷ್ಣು ಮಹಾಲಕ್ಷ್ಮಿ ಬಂದು ಯಾವ ರೀತಿ ನಾವು ನಡ್ಕೊಬೇಕು, ಪ್ರೀತಿ ಅಂದರೆ ಏನು, ಒಂದು ನಿಷ್ಕಲ್ಮಶವಾದಂತಹ ಪ್ರೇಮ ಅಂದ ತಕ್ಷಣ ನೆನಪಿಗೆ ಬರೋದೇ ನಮಗೆ ರಾಧೆಯ ಹೆಸರಾಗುತ್ತೆ. ಹಾಗೆ ನಿಷ್ಠಾವಂತರಾಗಿ ಒಬ್ಬ ಸತಿ ಪತಿಯರಲ್ಲಿ ಯಾವ ರೀತಿಯ ಒಂದು ಅನ್ಯೋನ್ಯತೆಯಿಂದ ತಮ್ಮನ್ನು ತಾವು ಅರ್ಪಿಸ್ಕೋಬೇಕು ಅಂತಂದಾಗ ರಾಮ ಮತ್ತು ಸೀತೆಯ ಹೆಸರನ್ನ ನಾವು ತೆಗೆದುಕೊಳ್ತೇವೆ. ನಮ್ಮ ಬದುಕನ್ನ ಯಾವ ರೀತಿ ನಾವು ನಡೆಸಬೇಕು ಅನ್ನೋದಕ್ಕೆ ಪಾಠವನ್ನ ಹೇಳ್ಕೊಡೋದಕ್ಕಾಗಿಯೇ ಮಹಾಲಕ್ಷ್ಮಿ ಹಾಗೂ ವಿಷ್ಣು ಭೂಲೋಕಕ್ಕೆ ಬಂದು ನಮ್ಮನ್ನೆಲ್ಲ ಉದ್ಧರಿಸಿದ್ರು ಅನ್ನೋ ಉಲ್ಲೇಖ ಇದೆ. ಒಂದು ಅದ್ಭುತವಾದಂತಹ ಮಹಾಲಕ್ಷ್ಮಿಯ ಗೀತೆಯನ್ನು ಕೂಡ ಹಾಡಿದ್ರಿ. ನೀವು ಹೇಳಿದ್ರಿ ಮಾತಾಡ್ತಾ, ನಮ್ಮ ಮನೆಯಲ್ಲಿ ಯಾವುದು ಆಸಕ್ತಿ ಇದೆಯೋ ಅದರ ಕಲಿಕೆಗೆ ದಾರಿ ಮಾಡಿಕೊಡ್ತಿದ್ರು ಅಂತ. ಮುಂದಿನ ದಿನಗಳಲ್ಲಿ ತಾವು ಫೈನ್ ಆರ್ಟ್ಸ್ ಅಲ್ಲಿ ಸಂಗೀತವನ್ನು ಆಯ್ಕೆ ಮಾಡ್ಕೊತೀರಿ, 3 ವರ್ಷಗಳ ಸುದೀರ್ಘ ಸಂಗೀತದ ಕಲಿಕೆಯ ಪಯಣವನ್ನು ಪ್ರಾರಂಭಿಸ್ತೀರಿ. ಅದರಲ್ಲಿ ಒಂದು ಹೊಸ ಅಂಜನವನ್ನು ನಾವು ನೋಡಬಹುದು ಅಂತ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಅಂಜನಾ ದೇವಿ ಒಂದು ಹೊಸತನ್ನ ತರ್ತಾ ಬಂದ್ರು, ಒಂದು ಹೊಸ ಆಯಾಮಕ್ಕೆ ನಾಂದಿಯನ್ನ ಹಾಡಿದ್ರು. ತಾವು ಬಹಳಷ್ಟು ಸಂಯೋಜನೆಗಳನ್ನ ತಾವೇ ಖುದ್ದಾಗಿ ಮಾಡಿದ್ದೀರಿ ಆ ಸಂದರ್ಭದಲ್ಲಿ ಏನ್ ಕೇಳ್ಪಟ್ವಿ, ಹೌದಾ? ಹೌದು ಹೌದು. ಬೆಂಗಳೂರಿಗೆ ಬಂದ ಮೇಲೆ ಆದಂಥದ್ದು. ಹೈಸ್ಕೂಲಿಗೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ ತಕ್ಷಣ ನಾನು ವಿದ್ವಾನ್ ಎಸ್ ಆರ್ ಮಾರುತಿ ಪ್ರಸಾದ್ ಅವರಲ್ಲಿ ಸಂಗೀತವನ್ನು ಮುಂದುವರಿಸಿದೆ. ಅಲ್ಲಿ ಮುಂದುವರಿಸ್ತಾ ನಾನು ಸುಬ್ರಹ್ಮಣ್ಯ ಫೈನ್ ಆರ್ಟ್ ಟ್ರಸ್ಟ್ ಅಂತ ಹೇಳಿಬಿಟ್ಟು ವಿದುಷಿ ಡಾಕ್ಟರ್ ವಸಂತ್ ಮಾಧವಿ ಅವರೊಂದು ಆರ್ಗನೈಸೇಷನ್ ಅನ್ನು ಹೆಡ್ ಮಾಡ್ತಾರೆ. ಅದರಲ್ಲಿ ಸಂಗೀತ ಕೌಸ್ತುಭ ಅಂತ ಹೇಳಿ ಒಂದು 3 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಥರ ನಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಅದರಲ್ಲಿ 3 ವರ್ಷಕ್ಕೆ ನಾವು ಪ್ರಿಪೇರ್ ಆಗಬೇಕು. ಪ್ರತಿ ವರ್ಷ ಒಂದೊಂದು ಎಕ್ಸಾಮ್ ಇರುತ್ತೆ. ಬೇರೆ ಬೇರೆ ಅವರದ ಸಿಲೆಬಸ್ಗೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಪ್ರತಿ ವರ್ಷ ಅದಕ್ಕೆ ಎಕ್ಸಾಮ್ ಕೊಟ್ಟು ಅದು ಪಾಸ್ ಆದಮೇಲೆ ನೆಕ್ಸ್ಟ್ ಇಯರ್ದು ಸಿಲೆಬಸ್ ಅವರು ಕೊಡ್ತಾರೆ. ಅದರಲ್ಲಿ ಕೊನೆಯ ವರ್ಷದಲ್ಲಿ ಥಿಯರಿಟಿಕಲ್ ಆಗಿ, ಶಾಸ್ತ್ರವಾಗಿ, ಮೌಖಿಕವಾಗಿ, ಆನ್ ದ ಸ್ಪಾಟ್
ಮನೋಧರ್ಮವಲ್ಲಿ ಅಲ್ಲಿ ರಾಗ ಸಂಯೋಜನೆ ಮಾಡಬೇಕು ಅರ್ಧ ಗಂಟೆ ಟೈಮಲ್ಲಿ ಅವ್ರು ಕೊಟ್ಟ ಸಾಹಿತ್ಯಕ್ಕೆ. ಈ ಥರದ್ದಲ್ಲೆಲ್ಲ ಇದೆಲ್ಲ ತುಂಬ ಒಂಥರ ತಲೆಗೆ ಕೆಲಸ ಕೊಡುವಂಥದ್ದು, ಮಕ್ಕಳಿಗೆ ಬೇಕಾದಂಥದ್ದು. ನಿಜವಾಗ್ಲು. ಹಾಗೆ ನಿಮ್ಮ ಗುರುಗಳು, ನೀವು ಬೆಂಗಳೂರಿಗೆ ಬಂದಾಗ ನಿಮ್ಮ ತಾಯಿಯವರು ಕಟ್ಟುನಿಟ್ಟಾಗಿ ನನ್ನ ಮಗಳು ಕಲಿಬೇಕು, ಇನ್ನಷ್ಟು ಬೆಳಿಬೇಕು ಅಂತ ಹೇಳಿದ್ರೆ ಇಂಥದ್ದೇ ಗುರುಗಳ ಅಡಿಯಲ್ಲಿ ಅವಳು ಬೆಳಿಬೇಕು ಅನ್ನೋ ಒಂದು ಅಮ್ಮನ ಆಲೋಚನೆ ಇತ್ತು. ಹಾಗಾಗಿಯೇ ಡಾಕ್ಟರ್ ಟಿ.ಎಸ್. ಸತ್ಯವತಿ ಅವರ ಹತ್ರ ನಿಮ್ಮ ಕಲಿಕೆಯನ್ನು ಪ್ರಾರಂಭ ಮಾಡ್ತೀರಿ ಬೆಂಗಳೂರಿಗೆ ಬಂದ ಮೇಲೆ. ಅವರಿಂದ ಕಲಿತದ್ದು ಅವ್ರ ಸಂಗೀತವಷ್ಟೇ ಅಲ್ಲ, ನನ್ನ ಇಡೀ ಬದುಕನ್ನು ತಿದ್ದಿ ತೀಡಿದ ಶಿಲ್ಪಿ ಅವರು ಅಂತ ತಾವು ಒಂದು ಕಡೆ ಹೇಳಿದ್ರಿ. ಅವ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾದ ಮಾತದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ನಾನು ದಿನ ಬೆಳಗಾದ್ರೆ ನೆನೆಸ್ಕೊಳ್ಳೋದೇ ನಮ್ಮ ಗುರುಗಳು ಡಾಕ್ಟರ್ ಟಿ.ಎಸ್. ಸತ್ಯವತಿ ಅವ್ರನ್ನ. ಹೇಗೆ ಅಂದರೆ ನಾನು 8-9 ವರ್ಷದಲ್ಲಿರುವಾಗ ನಾವು ಶಿವಮೊಗ್ಗದಲ್ಲಿದ್ದಾಗ ಅವರೊಂದು ಕಾರ್ಯಕ್ರಮ ನೀಡಿದ್ರು. ಅಲ್ಲಿಂದ ಅವರ ಸಂಗೀತ ತುಂಬ ರೋಮಾಂಚನಗೊಳ್ಳುವಂಥದ್ದು. ಅವರ ಹೇಗೆ ಅಂದರೆ ಒಂದು ಕಲೆನೇ ಒಂದು ವ್ಯಕ್ತಿತ್ವದ ಪ್ರೊಜೆಕ್ಷನ್. ಅದು ನಾವೇನು ಅಂತ ನಮ್ಮ ಕಲೆಯಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ. ಅವರ ಹತ್ರ ಕಲಿಬೇಕು ಅನ್ನೋದು ತುಂಬ ವರ್ಷದ ಬಯಕೆ ಇತ್ತು ನಮಗೆ, ಆ್ಯಸ್ ಎ ಫ್ಯಾಮಿಲಿನೇ ನಮಗೆ. ಹಾಗೆ ಅನ್ಕೊಂಡಾಗೆ ದೈವಾನುಗ್ರಹ ಇರೋ ಥರನೇ ನಮ್ಮ ತಂದೆಯವರಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಬೆಂಗಳೂರಿಗೆ ಬಂದಾಗ ಅದಾಗಿ ನಾನು ಮಾರುತಿ ಸರ್ ಅವ್ರ ಹತ್ರ ಕಲಿತ ಮೇಲೆ ಡಾಕ್ಟರ್ ಟಿ.ಎಸ್. ಸತ್ಯವತಿ ಅವರಲ್ಲಿ ನಾನು ಮುಂದುವರೆಸ್ದೆ. ಅವರ ಹೇಳಿಕೊಟ್ಟ ಪಾಠಗಳು, ಅವರು ಬರೀ ಸಂಗೀತ ಅಲ್ಲ, ಸಂಸ್ಕೃತ ಪಂಡಿತರು ಕೂಡ. ಸೊ ಅವರು ಒಂದು ಏನು ಹೇಳಿಕೊಟ್ರು ಅದಕ್ಕೆ ಅರ್ಥಗರ್ಭಿತವಾಗಿ ಏನು ಹೇಗೆ ಎಲ್ಲಿ ಪ್ರೊನೌನ್ಸ್ ಮಾಡಬೇಕು, ರಾಗಗಳು ಹೇಗೆ ಅರಳ್ಕೋಬೇಕು, ಅವರ ಪಾಠನೇ ಒಂದು ಅಚ್ಚಳಿಯಂಥದ್ದು. ಯಾಕೆಂದರೆ ಎಲ್ಲ ಪಾಠಗಳು ನೆನಪಿದೆ ನನಗೆ, ಯಾವುದು ಮರ್ತಿಲ್ಲ. ಎಷ್ಟು ಪಾಠ ತಗೊಂಡ್ರು ಎಲ್ಲ ನೆನಪಿದೆ. ಎಲ್ಲಿ ಹೇಗೆ ಹಾಡಬೇಕು, ಎಷ್ಟು ಹಾಡಬೇಕು, ಔಚಿತ್ಯ ಹೇಗೆ, ಎಲ್ಲಿ ಹಾಗೆ. ನೀವು ಶಿಲ್ಪಿ ಅಂದ್ರಲ್ಲ, ಸರಿಯಾದ ಮಾತು. ಹಾಗೆ ನಮ್ಮ ಜೀವನವನ್ನು ಒಂದು ರೀತಿಗೆ ತಂದಿರುವಂಥದ್ದು ಗುರು ಅಂತ. ಯಾವುದೋ ಟೀಚರ್ ಅಂತ ಹೇಳಿ ಅವರು ಹೇಳಿದರೆ ಉಂಟು ಇಲ್ಲಿ ಕೇಳಿ ಇಲ್ಲಿ ಬಿಟ್ಟೆ ಅನ್ನುವಂಥದ್ದಲ್ಲ. ಮನಸ್ಸಿನ ಆಳದಲ್ಲಿ ಇಟ್ಕೊಂಡು ಜೀವನ ನಡೆಸುವಂಥ ಮಾತುಗಳನ್ನ ಹೇಳಿಕೊಟ್ಟವರು ಡಾಕ್ಟರ್ ಟಿ.ಎಸ್. ಸತ್ಯವತಿ ಅವರು. ತುಂಬ ಖುಷಿ ಆಗುತ್ತೆ ಅಂತ ಗುರುಗಳ ಅಡಿಯಲ್ಲಿ ತಾವು ಬೆಳೆದು ಇವತ್ತು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ. ತಾವು ಮಾತಾಡ್ತಾ ಹೇಳಿದ್ರಿ, ನಾನು ಫೈನ್ ಆರ್ಟ್ಸ್ ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಾನೇ ಸಂಯೋಜನೆ ಮಾಡ್ತಿದ್ದೆ ಅಂತ ಹೇಳಿ. ನಿಮ್ಮ ಸಂಯೋಜನದ ಒಂದು ಹಾಡುಗಳನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡಬಹುದಾ? ಹಾಡ್ತೀರಾ? ಓ, ಖಂಡಿತವಾಗಿ. ಯಾವ್ದು ಹಾಡ್ತೀರಿ? ಅಲ್ಲಿ ಅಂತಲ್ಲ, ಅದೊಂದು ಹೇಳಿದ್ದು ಡಿಪ್ಲೊಮಾ ಥರ ಅದು ಅಂತ, ಒಂದು ವಿದ್ವತ್ ಕೋರ್ಸ್ ಥರ ಅದು ಅಂತ. ನಾನು ಸುಮಾರು ಮಾಡಿದ್ದೇನೆ, ಅದರಲ್ಲಿ ಒಂದು ಇವತ್ತು ಪ್ರಸ್ತುತಪಡಿಸ್ತೇನೆ. ಖಂಡಿತ. ಇದು ಮೋಹನ ರಾಗದಲ್ಲಿ ರಾಗ ಸಂಯೋಜಿಸಿದ್ದೇನೆ. ಮಾತಲಕುಮಿಯೇ ನಿನ್ನ ಪೂಜೆ ತೋರು ಶ್ರೀ ಹರಿಚರಣವ, ನೀಡು ಶ್ರೀ ಹರಿ ಸೇವೆಯ. ಮಾತೆಲಕುಮಿಯೇ ನಿನ್ನ ಪೂಜೆ ತೋರು ಶ್ರೀ ಹರಿಚರಣವ, ನೀಡು ಶ್ರೀ ಹರಿ ಸೇವೆಯ. ಕ್ಷೀರಸಾಗರದಿಂದ ಉದಯಿಸಿ ದಿವ್ಯ ರೂಪವ ತೋರುತ, ಕ್ಷೀರಸಾಗರದಿಂದ ಉದಯಿಸಿ ದಿವ್ಯ ರೂಪವ ತೋರುತ, ಹಿಡಿದು ಮಾಲೆಯ ಕೈಯೊಳು ನೀ ಹಾಕಿದೆ ಹರಿ ಕೊರಳೊಳು, ಹಿಡಿದು ಮಾಲೆಯ ಕೈಯೊಳು ನೀ ಹಾಕಿದೆ ಹರಿ ಕೊರಳೊಳು. ಮಾತೆಲಕುಮಿಯೇ ನಿನ್ನ ಸ್ತುತಿಪ ಸುಜನರಿಗೆ ಅಭಯವೀಯೂತ ಹರಸೂತ, ಜಗಕ್ಕೆ ಜನನಿ ಮಂಗಳೇ ಪುರಂದರ ವಿಠಲನ
ರಾಣಿಗೆ ಜಗಕ್ಕೆ ಜನನಿ ಮಂಗಲೇ ಪುರಂದರ ವಿಠಲನ ರಾಣಿಗೆ ಮಾತೆಲ ಕುಮಿಗೆ ನಿನ್ನ ಪೂಜಿತೆ ತೋರು ಶ್ರೀ ಹರಿಚರಣವ ನೀಡು ಶ್ರೀ ಹರಿ ಸೇವೆಯ. ಪೂಜೆಗೆ ಸಾಮಾನ್ಯವಾಗಿ ನಮಗೆ ಒಂದು ದೇಹ ಒಂದು ಆಕೃತಿ ಇರೋದ್ರಿಂದ ನಿರ್ಗುಣ ಸುಗುಣ ಅನ್ನುವಂಥ ದೇವ್ರನ ಕೃತಿ ಇದೆ ಅಂತ ನಾವೆಲ್ಲರೂ ಓದಿದ್ದೀವಿ. ಮನುಷ್ಯನಿಗೆ ಒಂದು ಆಕೃತಿ ಇರೋದ್ರಿಂದ ಅವನು ಸುಗುಣ ದೇವರನ್ನೇ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ಪೂಜೆ ಮಾಡೋದಕ್ಕೆ ಹೂವು, ಹಣ್ಣು, ಕರ್ಪೂರ, ಧೂಪ, ಮಂಗಳಾರತಿ ಇವೆಲ್ಲವನ್ನ ನಾವು ಬಳಸಬೇಕು ಅಂತ ಉಲ್ಲೇಖಿಸಲಾಗುತ್ತೆ. ನಿಮ್ಮ ಧ್ವನಿಯನ್ನ ಕೇಳ್ತಾ ಇದ್ರೆ, ನಿಮ್ಮ ಹಾಡನ್ನ ಕಣ್ಮುಚ್ಕೊಂಡು ಕೇಳ್ತಾ ಇದ್ರೆ ಬಹುಶಃ ನಮ್ಮ ಆತ್ಮ, ನಮ್ಮ ದೇಹದ ಅಂತರಾತ್ಮದ ಆಳದಲ್ಲಿ ಆತ್ಮ ದೇವರಿಗೆ ಮುಟ್ಟುತ್ತೆ, ದೇವರ ಜೊತೆಯ ಒಂದು ಅನುಭೂತಿ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಬಹುಶಃ ನೀವು ಪುಣ್ಯವಂತರು, ತಪಸ್ವಿಗಳು ಅಂತ ಅನ್ಸುತ್ತೆ. ಹಾಗಾಗಿ ಆ ಸಣ್ಣ ಮಗುವಿನಲ್ಲೇ ಆ ಸಂಗೀತದ ಒಂದು ಆ ಕಲಿಕೆಯನ್ನು ಬೆಳೆಸ್ಕೊತಾ ಬಂದ್ರಿ. ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ರೆ ಭಕ್ತಿ ಭಾವದ ಸುದೆ ಹರಿತಾ ಹೋಗುತ್ತೆ. ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೀರಿ, ದೊಡ್ಡ ದೊಡ್ಡ ವೇದಿಕೆಗಳೆಲ್ಲ ನೀಡ್ತಾ ಬಂದಿದ್ದೀರಿ. ತುಂಬಾ ಫೆಲೋಶಿಪ್ ಹಾಗೂ ಸ್ಕಾಲರ್ಶಿಪ್ಗಳು ಬಂದಿದೆ ಅಂತ ಕೇಳ್ಪಟ್ವಿ. ಏನೆಲ್ಲ ಬಂದಿದೆ, ಏನದು? ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಸ್ಕಾಲರ್ಶಿಪ್ ಕೊಡ್ತಾರೆ, ಅದೂ ಬಂದಿದೆ. ತುಂಬ ಸಣ್ಣ ವಯಸ್ಸಲ್ಲೇ, 6ನೇ ವಯಸ್ಸಲ್ಲೇ ಬಂದಿತ್ತು ಅದನ್ನು. ಆಮೇಲೆ ಇದು ಸುಬ್ರಹ್ಮಣ್ಯ ಫೈನ್ ಆರ್ಟ್ ಟ್ರಸ್ಟ್ದು ಸಂಗೀತ ಕೌಸ್ತುಭ, ಅದು ಸ್ಕಾಲರ್ಶಿಪ್ ಬಂದಿದೆ. ಮತ್ತು ಇನ್ಲ್ಯಾಕ್ ಇಂಡಿಯಾ ಫೌಂಡೇಶನ್ ಅಂತ ಹೇಳಿಬಿಟ್ಟು ಒಂದು ವರ್ಷದ ಒಂದು ರಿಸರ್ಚ್ ಮಾಡಿದ್ದೆ. ಕೊನ್ನಕೋಲು ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನಕ್ಕೆ ಇರುವ ನಂಟು ಅಂತ. ಸೊ ಅಲ್ಲಿ ಮುಂಬೈಯಲ್ಲಿ ನನ್ನ ಪೇಪರ್ ಸೆಲೆಕ್ಟ್ ಆಗಿ ಅಲ್ಲಿ ಒಂದು ಸ್ಕಾಲರ್ಶಿಪ್ ಬಂತು. ಹಾಗೆಯೇ ಇನ್ನೊಂದು ರಿಸರ್ಚ್ ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ತಮಿಳ್ನಾಡು ಅಲ್ಲಿ ತ್ರಿಮೂರ್ತಿಗಳ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ತ್ರಿಮೂರ್ತಿಗಳಾದಂತಹ ತ್ಯಾಗರಾಜರು, ಶ್ರೀ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಹಾಗೂ ಶ್ರೀ ಶ್ಯಾಮಶಾಸ್ತ್ರಿಗಳ ಕುರಿತು ಮೆಲಡಿಕ್ ಅಂಡ್ ರಿದಮಿಕ್ ಆರ್ಗನೈಸೇಷನ್ಸ್ ಇನ್ ದ ಕಾಂಪೋಸಿಷನ್ಸ್ ಆಫ್ ಟ್ರಿನಿಟಿ ಅಂತ ಹೇಳಿಬಿಟ್ಟು, ಅದು ತುಂಬ ಸಂತೋಷ ಕೊಟ್ಟಂತ ಇನ್ನೊಂದು ಇದು ಈವೆಂಟ್. ಅದು ಅಲ್ಲಿ ಪ್ರೆಸೆಂಟ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ ಅವರು ಪಬ್ಲಿಷ್ ಮಾಡಿದ್ದಾರೆ ಒಂದು ಬುಕ್ಕಲ್ಲಿ, ಅದು ಸಹ ಬಂದಿದೆ. ಆ ತ್ರಿಮೂರ್ತಿಗಳು ಅಂತ ಹೇಳಿದ್ರಿ, ಆ ಸಂಗೀತ ಎಲ್ಲಿವರೆಗೂ ಸಂಗೀತ ಇರುತ್ತೋ ಅಲ್ಲಿವರೆಗೂ ಈ ತ್ರಿಮೂರ್ತಿಗಳ ಬಹುಶಃ ಅವರು ನಮ್ಮ ಬೇರು. ಆ ಬೇರಿಲ್ಲದೆ ನಾವು ಚಿಗುರೋದಕ್ಕೆ ಸಾಧ್ಯವೇ ಇಲ್ಲ. ಅವರ ಒಂದು ಇಡೀ ಕೊಡುಗೆಯನ್ನು ಕುರಿತಾಗಿ ತಾವು ಅಧ್ಯಯನ ಮಾಡ್ತೀರಿ, ಅಲ್ಲಿ ಕಾರ್ಯಕ್ರಮ ನೀಡ್ತೀರಿ. ನಮ್ಮ ಕನ್ನಡದ ಹುಡುಗಿ ಎಲ್ಲರ ಕೈಲಿ ಬೇಷ್ ಅನ್ನಿಸ್ಕೊಳ್ತೀರಿ. ಅಲ್ಲಿ ಹಾಡಿದಂಥ ಹಾಡು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಡ್ತೀರಾ? ಹಾಂ, ಖಂಡಿತವಾಗಿ. ಯಾವ್ದು ಹಾಡ್ತೀರಿ? ಇನ್ನೊಂದು ಒಂದು ಹರಿದಾಸರ ಅಂದ್ರೆ ದೇವರ ನಾಮನೆ ಹಾಡ್ತೀನಿ. ಖಂಡಿತವಾಗ್ಲೂ. ಮರುಳು ಮಾಡಿಕೊಂಡೆಯಲ್ಲೇ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಗೆ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಗೆ. ಇರುಳು ಹಗಲು ಏಕವಾಗಿ, ಇರುಳು ಹಗಲು ಏಕವಾಗಿ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರುಳು ಮಾಡಿಕೊಂಡೆಯಲ್ಲೇ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ. ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು, ಎದುರಿನಲ್ಲಿ ದುರ್ಗಾದೇವಿ. ತೊಡೆಗೆ ಲಕುಮಿಯಾಗೆ, ತೊಡೆಯ ಮೇಲೆ ಲಕುಮಿಯಾಗೆ, ತೊಡೆಯ ಮೇಲೆ ಲಕುಮಿಯಾಗೆ ಬಿಡದೆ ಮುದ್ದಾಡಿಸುವಂತೆ ಮರುಳು ಮಾಡಿಕೊಂಡೆ. ಲಕ್ಷ್ಮಿ ಅಂದರೆ ಹೀಗೆ ಇರ್ತಾರೆ, ಕಳೆ ಇರುತ್ತೆ, ಮುದ್ದಾಗಿರ್ತಾರೆ. ಅವರು ನೋಡಿದ ತಕ್ಷಣ ಒಂದು ಖುಷಿಯ ಮನೋಭಾವ ಬರುತ್ತೆ, ಒಂದು ಧನ್ಯತಾ ಮನೋಭಾವ ಬರುತ್ತೆ ಅಂತ. ನೀವು ಹಾಗೆ ಲಕ್ಷ್ಮಿ ಹಾಗೆ ಮುದ್ದಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದೀರಿ. ತುಂಬ ಚೆನ್ನಾಗಿ ಹಾಡ್ತೀರಿ. ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನೀಡಿದ್ದೀರಿ. ಎಲ್ಲೆಲ್ಲ ಕಾರ್ಯಕ್ರಮಗಳನ್ನು ನೀಡಿದ್ದೀರಿ? ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ನೀಡಿದ್ದೀರಿ, ಭಾರತಾದ್ಯಂತ ನೀಡಿದ್ದೀರಿ. ಹೇಳಿ, ಅದ್ರ ಬಗ್ಗೆ ಏನು ಹೇಳ್ತೀರಿ?
ತುಂಬ ನೆನಪಿರುವಂಥ ಕಾರ್ಯಕ್ರಮಗಳಲ್ಲಿ ಒಂದೆರಡು ಮೆನ್ಷನ್ ಮಾಡ್ತೀನಿ. ಬೆಂಗಳೂರಲ್ಲಿ ಪ್ರತಿಷ್ಠಿತವಾಗಿರುವಂತಹ ಗಾನಕಲಾ ಪರಿಷತ್ತಿನ 50ನೇ ಸಂಭ್ರಮದಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದು ತುಂಬ ನೆನಪಿರುವಂಥದ್ದು. ಆಮೇಲೆ ಗಾಯನ ಸಮಾಜದ ಯುವೋತ್ಸವದಲ್ಲಿ ಹಾಡಿರುವಂಥದ್ದು. ಆಮೇಲೆ ಚೆನ್ನೈನ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿಲಿ ಎಕ್ಸ್ಕ್ಲೂಸಿವ್ ಆಗಿ ಶ್ರೀ ಶ್ಯಾಮಶಾಸ್ತ್ರಿಗಳ ಕೃತಿ ರಚನೆಯ ಒಂದು ಕಾರ್ಯಕ್ರಮ ನೀಡಿರುವಂಥದ್ದು. ಆಮೇಲೆ ಸಣ್ಣೋಳಿರುವಾಗ ತುಂಬ ಹಾಡಿರೋದೇ ಅದು ವಿದ್ಯಾಗಣಪತಿದೊಂದು ಹೇಳಿದ್ನಲ್ಲ, ಅದು ಎಲ್ಲ ನೆನಪಿರೋದರಲ್ಲಿನೇ ಕೆಲವೊಂದು ಹೇಳಿರುವಾಗ ಇನ್ನೊಂದು ನೆನಪಿಗೆ ಬರುವಂಥದ್ದು ಅಂದರೆ ಮಲೇಷಿಯಾದ ಒಂದು ಸುಗಮ್ ಫೈನ್ ಆರ್ಟ್ ಸೆಂಟರ್ ಅಂತ ಅದರಲ್ಲಿ ಪರ್ಫಾರ್ಮ್ ಮಾಡಿದ್ದು. ಈ ಥರದ್ದೆಲ್ಲ ದೊಡ್ಡವರ ಆಶೀರ್ವಾದದಿಂದ ದೈವ ಕೃಪೆಯಿಂದ ಕೊಟ್ಟಿರುವಂತಹ ಪ್ರೋಗ್ರಾಮ್ಗಳು. ತುಂಬ ಖುಷಿ ಆಗುತ್ತೆ ಅಂಜನಾ ಅವರೇ. ಇವೆಲ್ಲದರ ಜೊತೆಯಲ್ಲಿ ಸಂಗೀತ ಅಂದ ತಕ್ಷಣ ಅದರಲ್ಲೂ ಅನೇಕ ಪ್ರಕಾರಗಳಿದೆ. ಸೊ ನಿಮಗೆ ಯಾವ್ದಿಷ್ಟ ಅಂತ ನಾನು ಕೇಳ್ತಾ ಹೋಗ್ತೀನಿ. ರ್ಯಾಪಿಡ್ ಫೈರ್ ರೌಂಡ್ ಥರ ಬೇಗ ಬೇಗ ಹೇಳಬೇಕು. ಖಂಡಿತವಾಗಿ. ನಿಮಗೆ ಇಷ್ಟವಾಗಿರೋ ರಾಗ? ತುಂಬ ಇದೆ, ಹಿಂಗೆ ಪಿನ್ ಪಾಯಿಂಟ್ ಮಾಡೋಕ್ಕಲ್ಲ. ಸದ್ಯಕ್ಕೆ ಕರಹರ ಪ್ರಿಯ, ಚಾರುಕೇಶಿ, ತೋಡಿ. ಸಂಗೀತದಲ್ಲಿ ಅನೇಕ ಪ್ರಕಾರಗಳಿದೆ, ಜನಪದ, ಶಾಸ್ತ್ರೀಯ, ಭಕ್ತಿ ಸುದೆ. ನಿಮಗೆ ಇಷ್ಟವಾಗಿರುವಂಥದ್ದು ಪ್ರಕಾರ ಯಾವುದು? ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಭಾವಗೀತೆಗಳು. ನಿಮಗೆ ಇಷ್ಟವಾಗಿರೋ ಸಂಯೋಜಕರು ಯಾರು? ನನಗೆ ಸಂಯೋಜಕರು ಅಂದರೆ ನಾನು ಫಿಲ್ಮ್ದೇ ಹೇಳ್ತೀನಿ. ಜಿ.ಕೆ. ವೆಂಕಟೇಶ್ ಅವರು, ಆಮೇಲೆ ರಾಜನ್ ನಾಗೇಂದ್ರ ಅವ್ರದ್ದು. ನಾನು ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಓಲ್ಡ್ ಹಿಟ್ಸ್ ಆಫ್ ಕನ್ನಡ ಆ್ಯಂಡ್ ಹಿಂದಿ. ಹೌದಾ? ಹೌದು. ಬಿಡುವಿನ ಸಮಯದಲ್ಲಿ ಏನು ಮಾಡ್ತೀರಿ? ಬಿಡುವಿನ ಸಮಯದಲ್ಲಿ ಬಿಡುವು ಅಂತಲ್ಲ, ನನಗೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ. ಹೌದಾ? ದಿನ ಅಡುಗೆ ಮಾಡೋದು ಇಷ್ಟ. ಉಷಾ, ನಾನು ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಿ, ಆದರೆ ಕಾಂಟಿನೆಂಟಲ್ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಂತೆ. ನಾವು ಕೇಳಿಲ್ದಿರೋ ಹೆಸರುಗಳೆಲ್ಲ ಮೆಕ್ಸಿಕನ್ ಅಡುಗೆಗಳೆಲ್ಲ ಅಷ್ಟು ಚೆನ್ನಾಗಿ ಮಾಡ್ತೀರಂತೆ. ಹೇಗೆ ಸಮಯ ಮಾಡ್ಕೋತೀರಿ? ಸಮಯ ಅಂತಲ್ಲ, ನನಗೆ ಅಡುಗೆ ಮಾಡಿ ಅದರಲ್ಲಿ ಪ್ರಯೋಗಗಳನ್ನ ಮಾಡೋದಾಗ್ಲಿ, ಆಮೇಲೆ ಮನೆಗೆ ಕರೆದು ಊಟ ಹಾಕೋದಕ್ಕೆ ತುಂಬ ಇಷ್ಟ. ಸೊ ಕಾರ್ಯಕ್ರಮ ಮುಗಿದ್ಮೇಲೆ ನಿಮ್ಮ ಜೊತೆಗೆ ನಾನು ಬರ್ಬೋದು? ಖಂಡಿತ ಬನ್ನಿ ಸವಿ, ಮನೆಗೆ ಯು ಆರ್ ಮೋಸ್ಟ್ ವೆಲ್ಕಮ್. ನನಗೆ ಸೌತ್ ಇಂಡಿಯನ್ ಮಾಡೋಕ್ಕೂ ಇಷ್ಟ, ತಿನ್ನೋಕ್ಕೂ ಇಷ್ಟ. ನಾರ್ತ್ ಇಂಡಿಯನ್ನು, ಇಟಾಲಿಯನ್ನು, ಪ್ಯಾನ್ ಏಷಿಯನ್ನು ನೀವು ಹೇಳಿ ನನಗದು ಮಾಡೋಕ್ಕೆ ಬರುತ್ತೆ. ಹೌದಾ? ಹಾಗೆ ನಿಮಗೆ ಒಬ್ಬ ಗಾಯಕಿಯಾಗಿ ನಿಮಗೆ ಅತಿ ಹೆಚ್ಚು ಮನಸ್ಸಿಗೆ ಹತ್ತಿರವಾಗಿರುವಂಥ ಗಾಯಕಿ ಯಾರು? ಗಾಯಕಿ ಅನ್ನೋದಕ್ಕಿಂತ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತದ್ದು ನನ್ನ ಲಿಸ್ಟ್ ಹೇಳ್ಬಿಡ್ತೀನಿ. ನಮ್ಮ ಪರಮ ಗುರುಗಳಾದ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರು, ವಿದ್ವಾನ್ ಆರ್ ಕೆ ಶ್ರೀಕಂಠನ್ ಅವರ ಧ್ವನಿ, ಅವರ ಸಂಗೀತ ತುಂಬ ಇಷ್ಟ. ಆಮೇಲೆ ವಿದ್ವಾನ್ ನೇದನೂರಿ ಕೃಷ್ಣಮೂರ್ತಿ ಅವರ ಸಂಗೀತ ತುಂಬ ಇಷ್ಟ. ಕೆ ವಿ ನಾರಾಯಣ ಸ್ವಾಮಿ ಅವರ ಸಂಗೀತ ತುಂಬ ಇಷ್ಟ. ಅಫ್ಕೋರ್ಸ್ ನಮ್ಮ ಗುರುಗಳ ಸಂಗೀತ ಆತ್ಮಸಾತ್ ಅವರ ಇದು. ಆಮೇಲೆ ಫಿಲ್ಮಲ್ಲಿ ಅಂತ ತಗೊಂಡ್ರೆ ನನಗೆ ವಿದ್ವಾನ್ ಪಿ ಶ್ರೀನಿವಾಸ್ ಅವರ ಒಂದು ಧ್ವನಿ ಇದೆಯಲ್ಲ, ಆ ಆರ್ದ್ರತೆ, ಮನ ಮುಟ್ಟುವಂಥದ್ದು, ಅವರ ಧ್ವನಿ ತುಂಬ ಇಷ್ಟ. ಈಗಿನ ಇದರಲ್ಲಿ ಸುಮಾರು ಜನ ಎಲ್ಲರೂ ಚೆನ್ನಾಗಿ ಹಾಡ್ತಾರೆ ಈಗಿನ ಇದರಲ್ಲಿ. ಪಿ ಶ್ರೀನಿವಾಸ್ ಅವರ ಒಂದು ಹಾಡನ್ನ ನಮ್ಮೆಲ್ಲ ವೀಕ್ಷಕರಿಗೋಸ್ಕರ ಹಾಡ್ತೀರಾ? ಪಿ ಶ್ರೀನಿವಾಸ್ ಅವರದ್ದು ಅನ್ನೋದಕ್ಕಿಂತ ಈ ಈವೆಂಟ್ಗೆ ಸರಿಯಾಗಿ ಒಂದು ಹಾಡನ್ನ, ಫಿಲ್ಮ್ ಸಾಂಗ್ನ ನೋಡ್ಕೊಂಡು ಬಂದಿದ್ದೀನಿ. ಖಂಡಿತವಾಗಿ. ನನಗೆ ಅಚ್ಚುಮೆಚ್ಚಿನ ಒಂದು ಮೂವಿ ಶ್ರೀಕೃಷ್ಣ ದೇವರಾಯ ಅವ್ರದ್ದು, ಮತ್ತು ನನ್ನ ಫೇವ್ರೆಟ್ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫಿಲ್ಮ್ ಇದು. ಇದು ಟಿ ಜಿ ಲಿಂಗಪ್ಪ ಅವರ ರಚನೆ, ಅಂದರೆ ಸಂಗೀತ ಸಂಯೋಜನೆ. ಆಮೇಲೆ ಪ್ರಭಾಕರ್ ಶಾಸ್ತ್ರಿ ಅವರ ಲಿರಿಕ್ಸ್. ಶ್ರೀ ಚಾಮುಂಡೇಶ್ವರಿ, ಶ್ರೀ ಚಾಮುಂಡೇಶ್ವರಿ, ಅಮ್ಮ ಶ್ರೀ ಚಾಮುಂಡೇಶ್ವರಿ, ಸಿಂಹವಾಹಿನಿ महिषासुर मर्दिनी श्री चामुंडेश्वरी, हरने तानुलिद शृंगारलारी, हरने तानुलिद शृंगारलारी, हरिये मरुळाद महदैसिरी, हरिये मरुळाद महदैसिरी, ब्रह्मने बेरगाद वाग्वैखरी,
ಸಾಮ್ರಾಜ್ಯ ಕಾಮೇಶ್ವರಿ ಬ್ರಹ್ಮನೆ ಬೆರಗಾದ ವಾಗ್ವೈಖರಿ ಕರುನಾಟ ಸಾಮ್ರಾಜ್ಯ ಕಾಮೇಶ್ವರಿ ಶ್ರೀ ಚಾಮುಂಡೇಶ್ವರಿ ಅಮ್ಮ ಶ್ರೀ ಚಾಮುಂಡೇಶ್ವರಿ ನಾಡದೇವಿ ಚಾಮುಂಡೇಶ್ವರಿನ ದೇವತೆ ತಾಯಿ ಚಾಮುಂಡೇಶ್ವರಿಯ ಹಾಡು. ನಾನು ಅದೇ ನೀವು ಹಾಡಾಡುವಾಗ ಗಮನಿಸ್ತಾ ಇದ್ದೆ, ನಿಮ್ಮನ್ನೇ ಗಮನಿಸ್ತಾ ಇದ್ದೆ, ಏನಾದ್ರೂ ಸಕ್ಕರೆ ಅಥವಾ ಜೇನುತುಪ್ಪ ಪ್ರತಿದಿನ ತಿಂತೀರಾ ಏನು ಅಂತ. ಎಷ್ಟು ಸಿಹಿಯಾಗಿದೆ. ಬಹುಶಃ ಸಿಹಿ ಅಂದ್ರೆ ಏನು ಅಂತ ನಮಗೆ ಯಾರಾದ್ರೂ ಹೇಳಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ನಿಮ್ಮ ಹಾಡನ್ನು ಕೇಳಿ ಅಂತ ಹೇಳಬಹುದು. ಅಷ್ಟು ಸುಮಧುರವಾದಂತಹ ಧ್ವನಿ ನಿಮ್ಮದು. ಹಿಂದಿ ಹಾಡುಗಳನ್ನು ಹಾಡ್ತೀರಾ? ಹಿಂದಿನೂ ಹಾಡ್ತೀನಿ. ಅಂದ್ರೆ ಅಫ್ಕೋರ್ಸ್ ಎಲ್ಲ ಭಾಷೆಗಳನ್ನು ಹಾಡ್ತೀವಿ. ಸಂಗೀತ ಹಾಡುಗಾರರು ಅಂದ್ರೆ ಅವರಿಗೆ ಎಲ್ಲ ಹಾಡುಗಳು ಬರಬೇಕು, ಎಲ್ಲ ಲ್ಯಾಂಗ್ವೇಜು ಬರಬೇಕು. ಅದು ಭಾರತದಲ್ಲಿದ್ದು ಅದೊಂದು ನಮಗೆ ಒಂದು ಪಾಸಿಟಿವ್. ನಮ್ಗೆ ಎಷ್ಟು ಲ್ಯಾಂಗ್ವೇಜ್ ಬೇಕೋ ಅಷ್ಟು ಲ್ಯಾಂಗ್ವೇಜ್ ಕಲಿಬಹುದು. ಎಷ್ಟದ್ರಲ್ಲಿ ಟ್ರೈನಿಂಗ್ ಬೇಕೋ ತಗೋಬಹುದು. ಪ್ರೊನೌನ್ಸಿಯೇಷನ್ಗೆ ಎಷ್ಟು ಬೇಕಾದ್ರೆ ಮಾಡ್ಬೋದು. ಖಂಡಿತವಾಗಿ ಒಂದು ಹಿಂದಿ ಹಾಡನ್ನು ಹಾಡಿ ಹಾಗಾದ್ರೆ. आपकी नजरों ने समझा प्यार के काबिल मुझे आपकी नजरों ने समझा प्यार के काबिल मुझे आपकी नजरों ने समझा. ಇದು ನನಗೆ ತುಂಬಾ ಇಷ್ಟವಾದಂತ ಹಾಡು. ಅದರಲ್ಲಿ ನನಗೆ ಮತ್ತೆ ಇಷ್ಟವಾದವರು ಆಶಾ ಭೋಸ್ಲೆ ಅವರ ಹಾಡುಗಳು. ಅವರ ಧ್ವನಿ, ಅವರ ವರ್ಸಟಾಲಿಟಿ, ಎಲ್ಲಾ ಥರದ ಹಾಡುಗಳನ್ನು ಹಾಡ್ತಾರಲ್ಲ, ಅದು ತುಂಬಾ ಇಷ್ಟ. ತಾವು ಆಕಾಶವಾಣಿಯ ಎ ಗ್ರೇಡ್ ಆರ್ಟಿಸ್ಟ್ ಹೌದು. ನಮ್ಮ ದೂರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನೀಡಿದ್ದೀರಿ, ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳನ್ನ ನೀಡಿದ್ದೀರಿ. ಹೇಳಿ, ನಮ್ಮ ದೂರದರ್ಶನ ಹಾಗೂ ಆಕಾಶವಾಣಿಯ ನಂಟಿನ ಬಗ್ಗೆ ಮೆಲುಕು ಹಾಕೋದಾದ್ರೆ ಏನ್ ಹೇಳ್ತೀರಿ? ಅಯ್ಯೋ, ಇದು ಒಂದು ಅನ್ಯೋನ್ಯವಾದ ಸಂಬಂಧ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನಾನು ಸಣ್ಣೋಳಿರುವಾಗಿಂದ ಭದ್ರಾವತಿ ಇದಕ್ಕೆ ಹೋಗ್ತಾ ಇದ್ದೆ, ಆಕಾಶವಾಣಿಗೆ ಹೋಗ್ತಾ ಇದ್ದೆ. ಆಮೇಲೆ ಡಿ ಚಂದನದಲ್ಲಿ ನಿತ್ಯೋತ್ಸವ ಅಂತ ಭಾವಗೀತೆಗಳದ್ದು ಮಾಡಿದ್ರು, ಅದರಲ್ಲಿ ಹಾಡಿದ್ದೀನಿ ತುಂಬಾ ಎಪಿಸೋಡ್ಸು. ಆಮೇಲೆ ಇಲ್ಲಿ ದೇವರನಾಮಗಳ ಕಾನ್ಸರ್ಟ್ಸು, ಇಲ್ಲ ಕ್ಲಾಸಿಕಲ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾನ್ಸರ್ಟ್ಸು ಚಂದನ ಟಿವಿಲಿ ಕೊಟ್ಟಿರೋದು. ಮತ್ತೆ AIR ಅಲ್ಲಿ ಆದರೆ ಯುವ ಪಲ್ಲವ ಅಂತ, ಅಲ್ಲಿ ಸಣ್ಣೋರಿರುವಾಗಿಂದ ನಮಗೆ ಬೆಳೆಸ್ಕೊಟ್ಟಂಥದ್ದು. ಯುವ ಪಲ್ಲವದಲ್ಲಿ ಹಾಡಿದ್ದೀನಿ, ತುಂಬ ಗ್ರೂಪ್ ಪ್ರೊಡಕ್ಷನ್ಸ್ ಅಲ್ಲಿ ಹಾಡಿದ್ದೀನಿ. ಅದಕ್ಕೆ ಹೋಗ್ತಾನೆ ಇರ್ತಿದ್ವಿ AIRಗೆ, ಒಂಥರ ಪಕ್ಕದ ಮನೆ ಇದ್ದಂಗೆ, ಸುಮ್ಮನೆ ಆಂಟಿ ಅಂತ ಹೋಗ್ತೀವಲ್ಲ ಆ ಥರ. ಖುಷಿ ಆಗತ್ತೆ. ನಿಮಗೆ ಬಂದಿರುವಂತಹ ಪ್ರಶಸ್ತಿಗಳಿಗೆ ಲೆಕ್ಕವೇ ಇಲ್ಲ. ನೀವು ಕೊಟ್ಟಿರುವಂತಹ ಕಾರ್ಯಕ್ರಮಗಳನ್ನ ಒಂದು ಹಂತದಲ್ಲಿ ನಾನು ಲೆಕ್ಕ ಇಡೋದೆ ಮರ್ತೋದೆ, ಬಿಟ್ಟುಬಿಟ್ಟೆ ಅಂತ ಹೇಳ್ತಾ ಇದ್ರಿ. ಅಷ್ಟೂ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದೀರಿ. ತಾವು ಕೂಡ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಯುವ ಸಂಗೀತ ಆಸಕ್ತರಿಗೆ ಸಂಗೀತವನ್ನ ಹೇಳ್ಕೊಡ್ತಾ ಇದ್ದೀರಿ. ನಿಮ್ಮ ಕುಟುಂಬದವರ ಸಹಕಾರದ ಬಗ್ಗೆ ಏನು ಹೇಳ್ತೀರಿ? ಒಂದು ವ್ಯಕ್ತಿ ಬೆಳೆಯೋಕ್ಕೆ ಎಲ್ಲರ ಸಹಕಾರ ಇದ್ರೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ನಿಜ. ನಮ್ಮ ಮಾವನವರು ದೊಡ್ಡ ಮೃದಂಗ ಖಂಜರಿ ವಿದ್ವಾನ್ BN ಚಂದ್ರಮೌಳಿ ಅವರು. ಮನೇಲಿ ಎಲ್ರಿಗೂ ಎಲ್ಲಾ ಕೆಲಸ ಬರುತ್ತೆ. ಇವ್ರು ಇದೇ ಮಾಡ್ಬೇಕು, ಅವ್ರು ಅದೇ ಮಾಡ್ಬೇಕು ಅಂತಿಲ್ಲ. ಯಾರಿಗೆ ಯಾವತ್ತು ಏನ್ ಕೆಲಸ ಇರುತ್ತೋ, ಹೊರಗಡೆ ಹೋಗ್ಬೇಕಾ ಮನೇಲಿ ಮಾಡ್ಬೇಕು, ಪ್ಲಾನ್ ಮಾಡಿ ಮಾಡುವಂಥದ್ದು. ಎಲ್ಲರ, ನನ್ನ ಯಜಮಾನರ ಸಹಕಾರ ಇಲ್ದಂಗೆ ಕಾರ್ತಿಕ್ ಅವರು, ನಮ್ಮ ಅತ್ತೆ ಮಾವನವರಾಗ್ಲಿ, ನಮ್ಮ ಅಕ್ಕ ಭಾವ, ನಮ್ಮ ತಂದೆ ತಾಯಿ ಹೇಳೋದೇ ಅಂತದ್ದೇ ಅಲ್ಲ, ಅವರ ನಿರಂತರವಾದ ಒಂದು ಸಪೋರ್ಟ್ ಅಲ್ಲೇನೆ ಬೆಳೀತಾ ಇರೋದು ನಾವು. ಹಾಗೆ ಎಲ್ಲರೂ ಇರಬೇಕು, ಒಬ್ರನ್ನ ಬೆಳೆಸೋದಿಕ್ಕೆ ಪಾಸಿಟಿವ್ ಆಗಿ ನೀರೆರಿತಾ ಇರಬೇಕು ಅನ್ನೋಂಥದ್ದೇ ಒಂದು ಆಸೆ. ಎಲ್ರೂ ಕೇಳ್ಕೊಳ್ಳೋದಷ್ಟೇನೆ, ಮನೆ ಹೆಣ್ಮಕ್ಳಿಗೆ ಏನಾರ ಮಾಡಬೇಕು ಅಂತ ಆಸಕ್ತಿ ಇದ್ರೆ ದಯವಿಟ್ಟು ಉತ್ತೇಜನ ಕೊಡಿ. ಅವ್ರಿಗೆ ಏನ್ ಬೇಕು, ಇವತ್ತು ಹೊರಗೆ ಹೋಗ್ತಾ ಇದ್ದೀನಿ ಅಂದ್ರೆ ಎಷ್ಟು ಪ್ರಿಪರೇಷನ್ ಬೇಕು, ಅವಳಿಗೆ ನಾವ್ ಎಲ್ಲಿ ನಿಂತ್ರೆ ಅವಳಿಗೆ ಹೆಲ್ಪ್ ಆಗುತ್ತೆ. ಮಾಡ್ತಾನೆ ಇರ್ತಾರೆ ಮನೇಲಿ ಹೆಣ್ಮಕ್ಳು, ಅವ್ರೇನಾರ ಮಾಡ್ಬೇಕು ಅಂದಾಗ ಮನೆಯವರು ಒಂದು ಸ್ವಲ್ಪ ಗಮನ ಕೊಟ್ರೆ
ಸಾಕು, ತುಂಬ ಮರದಂಗೆ ಬೆಳಿಬೋದು. ಖಂಡಿತವಾಗ್ಲೂ ಸಾಮಾನ್ಯ ನಾನು ಇದನ್ನ ಬಹಳಷ್ಟು ಕಡೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವಿಮೆನ್ ಅಂತ ಹೇಳ್ತಾರೆ. ಬಟ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಆ್ಯಂಡ್ ಅ ಕಂಪ್ಲೀಟ್ ಸೊಸೈಟಿ ಸ್ಟ್ಯಾಂಡ್ಸ್ ಫಾರ್ ಹರ್. ಜೊತೆಗೆ ನಿಂತಾಗಷ್ಟೇ ಒಮ್ಮೆ ತಿರುಗಿ ನೋಡಿದ್ರೆ ಅವಳ ಸಾಧನೆಯ ಶಿಖರಕ್ಕೆ ಏರಿರ್ತಾಳೆ ಅಂತ ಸಾಮರ್ಥ್ಯ ಒಂದು ಹೆಣ್ಣು ಮಗುಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಅದನ್ನಷ್ಟು ನಾನು ನಿರ್ದಿಷ್ಟವಾಗಿ ಹೇಳೋದಕ್ಕೆ ಕಾರಣ ನನ್ನ ಮುಂದೆ ನೀವೇ ಕೂತಿದ್ದೀರಿ ಸಾಧಕ ಅತಿಥಿಯಾಗಿ. ಇನ್ನು ಏನೆಲ್ಲ ಕನಸುಗಳಿದೆ, ಇನ್ನು ಏನೇನು ಮಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ದೀರಿ ತಾವು? ಆ್ಯಕ್ಚುಲಿ ಒಂದು ಕಾನ್ಸರ್ಟ್ಸ್ದು ಪ್ರಿಪ್ರೇಷನ್ ಇದ್ದೇ ಇರುತ್ತೆ. ನಾನು ತುಂಬ ಜಾನರ್ಸ್ ಆಫ್ ಮ್ಯೂಸಿಕ್ ಕೇಳ್ತೀನಿ. ಹಿಂದೂಸ್ತಾನಿ ಕೇಳ್ತೀನಿ, ಜಾಝ್ ಕೇಳ್ತೀನಿ, ಬ್ಲೂಸ್ ಕೇಳ್ತೀನಿ, ಫಿಲ್ಮ್ ಸಾಂಗ್ಸ್ ಕೇಳ್ತೀನಿ, ಎಲ್ಲ ಥರದನ್ನು ಕೇಳ್ತೀನಿ. ಒಂದೇ ಅಂತಲ್ಲ, ಎಲ್ಲ ಗೊತ್ತಿರಬೇಕು. ಬಟ್ ಒಂದು ಏನಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತ್ರೆ ಅದು ಎಂಥ ಒಳ್ಳೆ ತಳಹದಿ ಕೊಡುತ್ತೆ ಅಂದರೆ ಬಾಕಿ ಯಾವುದೇ ಪ್ರಕಾರವಾದ ಸಂಗೀತ ಕೇಳಿದ್ರೂ ಇಮಿಡಿಯೇಟಾಗಿ ಹಾಡ್ಬೋದು, ಇಮಿಡಿಯೇಟಾಗಿ ಕೇಳ್ಬೋದು. ಸ್ವರಗಳ ಸಂಯೋಜನೆ ಏನಾಗಿದೆ, ಏನು ಬರ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ನನಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ತೊಡಗಿಸ್ಕೋಬೇಕು ಅಂತಿದೆ. ಆಮೇಲೆ ನಾನು ನನ್ನ ಯೂಟ್ಯೂಬ್ಗೆ, ನನ್ನ ಇನ್ಸ್ಟಾಗ್ರಾಮ್ಗೆ ತುಂಬ ಪ್ರೊಡಕ್ಷನ್ಸ್ ಮಾಡ್ತಾ ಇರ್ತೀನಿ. ನನಗೆ ಇದು ಹಾಡಬೇಕು, ಈ ಬ್ಯಾಕ್ಗ್ರೌಂಡ್ ಬೇಕು, ಈ ರಾಗ ಸಂಯೋಜನೆ ಬೇಕು, ಈ ಇನ್ಸ್ಟ್ರೂಮೆಂಟ್ ಇಲ್ಲಿಗೆ ಹಾಕಬೇಕು, ಈ ಥರದ್ದು ಒಂದು ಕ್ರಿಯೇಟಿವ್ ಆಗಿ ಯಾವಾಗಲೂ ತೊಡಗಿಸ್ಕೊಂಡಿರೋವಂಥದ್ದಷ್ಟೇ. ನಿಜವಾಗ್ಲೂ ನಿಮ್ಮ ಕ್ರಿಯಾತ್ಮಕತೆ ಬಗ್ಗೆ ನಾನು ಮಾತಾಡಬೇಕಂದ್ರೆ, ರಾಗಾಸ್ ಎವ್ರಿವೇರ್ ಅನ್ನೋ ಒಂದು ಕಾರ್ಯಕ್ರಮ ನೀಡ್ತೀರಿ. ಅದರ ವಿಶೇಷತೆ ಅಂದರೆ ಒಬ್ಬ ಗಾಯಕಿ ಜುಗಲ್ಬಂದಿಯನ್ನ ಮತ್ತೊಬ್ಬ ಕಲಾವಿದರೊಂದಿಗೆ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ. ನಾವೇ ಸೋಲೋ ಆಗಿ ಪ್ರದರ್ಶನ ಇಡಿ ಅಂದರೆ ನೀಡಬಹುದು, ಅಲ್ಲೇನೇ ಏರುಪೇರಾದರೂ ಕೂಡ ನಮಗೆ ಗೊತ್ತಾಗುತ್ತೆ, ನಾವು ಅದನ್ನು ಮೇಳೈಸ್ಕೊಳ್ಬಹುದು. ಆದರೆ ಮತ್ತೊಬ್ಬ ಕಲಾವಿದರೊಂದಿಗೆ ನಮ್ಮನ್ನು ನಾವು ಆ ಸಾಮ್ಯತೆಯನ್ನು ಬೆಳೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಕಷ್ಟವೂ ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೇಗೆ ತಯಾರಿ ಮಾಡ್ಕೋತಾ ಇದ್ರಿ? ಈ ಥರ ತುಂಬ ಗ್ರೂಪ್ ಪ್ರೊಡಕ್ಷನ್ಸ್ ಮಾಡಿದ್ದೀನಿ. ಅದರಲ್ಲಿ ಯಾಕೆಂದರೆ ರಿಹರ್ಸಲ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಒಂದು ಖಾಚಿತ್ಯತೆ ಬೇಕು, ಇದರಲ್ಲಿ ಒಂದು ಸ್ಟ್ರಕ್ಚರ್ ಬೇಕು, ಹೀಗೆ ಇಷ್ಟು ಇಲ್ಲಿ ಬೇಕು ಅಂತ. ಮತ್ತು ಕಲಾವಿದರಲ್ಲಿ ಒಂದು ಭಾವನಾತ್ಮಕವಾಗಿ ಒಂದು ಇರುತ್ತೆ, ನಾವು ಇವರಿಗೆ ಇಲ್ಲಿ ಅವಕಾಶ ಕೊಡೋಣ, ಇಲ್ಲಿ ಇವರಿಗೆ ಮಾಡಿಕೊಡೋಣ ಅನ್ನೋವಂಥದ್ದು ಇರುತ್ತೆ. ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಇರ್ತೀವಿ. ಜುಗಲ್ಬಂದಿ ಆಗಲಿ, ಯಾವುದೇ ಗ್ರೂಪ್ ಪ್ರೊಡಕ್ಷನ್ಸ್ ಆಗಲಿ, ಇಲ್ಲ ಫ್ಯೂಷನ್ ಆಗಲಿ, ಯಾವುದೇ ಮಾಡಿದ್ರೂ ಇನ್ನೊಬ್ಬ ಕಲಾವಿದನ ಹೇಗೆ ಎತ್ಬೋದು ಅಂತ, ಇನ್ನೊಬ್ಬರಿಗೆ ಅವ್ರು ಹಾಡಿದಾಗ ಹೇಗೆ ಅವರಿಗೆ ಸಾಥ್ ಕೊಡ್ಬೋದು, ಇಲ್ಲ ಇನ್ನೊಬ್ರು ನುಡಿಸಿದಾಗ ಹೇಗೆ ಅವ್ರನ್ನ ಹೈಲೈಟ್ ಮಾಡ್ಬೋದು, ಇದು ಬರಬೇಕು. ನಾನೇ ಪ್ರದರ್ಶನ ಮಾಡಬೇಕು ಅನ್ನೋಂಥದ್ದಲ್ಲ, ಇನ್ನೊಬ್ರನ್ನ ಹೇಗೆ ಎತ್ಬೋದು, ಎಲ್ರಿಗೂ ಅವಕಾಶ ಬೇಕು ಅನ್ನೋಂಥದ್ದು. ಅದು ಗ್ರೂಪ್ ಪ್ರೊಡಕ್ಷನ್ ಮಾಡಿದಾಗ ಮಾತ್ರ ಬರುತ್ತೆ. ನಿಜ. ಬರೀ ಹಾಲು ಕುಡೀರಿ, ಒಂದು ರುಚಿ ಸಿಗುತ್ತೆ. ಬರೀ ಜೇನು ತಿನ್ನಿ ಒಂದು ಸ್ಪೂನು, ಅದು ರುಚಿಯೇ ಬೇರೆ. ಆದರೆ ಹಾಲು ಜೇನು ಬೆರೆತಾಗ ಸಿಗುವ ಒಂದು ಆ ಸ್ವಾದ ಇದೆಯಲ್ಲ, ಅದ್ರ ವಿಶೇಷತೆಯೇ ಬೇರೆ ಆಗಿರುತ್ತೆ. ಸೊ ಅದನ್ನ ಒಂದು ಗುಂಪಾಗಿ ಬೇರೆ ಬೇರೆ ಕಲಾವಿದರೊಂದಿಗೆ ಮಾಡಿದಾಗ ಸಿಗುತ್ತೆ ಅಂತ ಹೇಳ್ತೀರಿ. ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರುವಂಥ ಕಲಾವಿದರಿಗೆ, ಅದರಲ್ಲೂ ಇಂದಿನ ಯುವ ಕಲಾವಿದರ ಮನಸ್ಥಿತಿಯನ್ನು ಕುರಿತು ಮಾತನಾಡುವುದಾದರೆ ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ? ಆತ್ಮವಿಶ್ವಾಸ, ಕನ್ವಿಕ್ಷನ್ ತುಂಬ ಇಂಪಾರ್ಟೆಂಟು. ಆದರೆ ಅದರ ಜೊತೆ ನಮ್ಮ ಹಿರಿಯರ ಬೆನ್ನ ಮೇಲೇನೆ ನಿಂತು ನಾವು ಇಷ್ಟು ದೂರ ನೋಡ್ತಿದ್ದೀವಿ ಅನ್ನೋದನ್ನು ಮರಿಬಾರ್ದು. ನಮ್ಮ ಬೇರೆಗಳನ್ನು, ನಮ್ಮ ಗುರು ಹಿರಿಯರಿಗೆ ಕೊಡಬೇಕಾದಂಥ ರೆಸ್ಪೆಕ್ಟು, ವಿನಯ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಕಾನ್ಫಿಡೆನ್ಸ್ಗಿಂತ. ಎರಡೂ ಸಮವಾಗಿ ತಗೊಂಡು ಹೋದರೆ ಮಾತ್ರ ಉತ್ತರ ಶಿಖರಕ್ಕೆ ಏರ್ಬೋದು ಅನ್ನುವಂಥದ್ದು. ವಿದ್ಯೆ ದದಾತಿ ವಿನಯಂ ಅಂತ ಹೇಳ್ತೀರಿ. ಹೇಗಿರಬೇಕು ಅಂತ ಹೇಳಿದ್ರೆ ಭತ್ತದ ತೆನೆ ಆಗಿರ್ಬೇಕಂತೆ. ಪ್ರಾರಂಭದಲ್ಲಿ ಎತ್ತರವಾಗಿರುತ್ತೆ, ಆದರೆ ಭತ್ತದ ತೆನೆಯಲ್ಲಿ ಅದರ ಪೌಷ್ಟಿಕಾಂಶ ಅಂಶಗಳು ತುಂಬ್ತಾ ಆ ತೆನೆ ಬಾಗುತ್ತಾ ಹೋಗುತ್ತೆ. ಅಂದರೆ ನಮಗೆ ವಿದ್ಯೆ ಕಲಿತಷ್ಟು, ವಿಚಾರಗಳನ್ನು ತಿಳ್ಕೊಂಡಷ್ಟು, ಜ್ಞಾನ ವೃದ್ಧಿ ಆಗ್ತಾ ಹೋದಷ್ಟು ನಾವು ಬಗ್ತಾ ಹೋಗಬೇಕು ಭತ್ತದ ತೆನೆ ಹಾಗೆ ಅನ್ನೋ ಒಂದು ಕಲಿಕೆನ ನಮ್ಮ ಜೀವನದಲ್ಲಿ ರೂಢಿಸ್ಕೋಬೇಕು ಅಂತ ಹೇಳ್ತೀರಿ. ಯಾವಾಗಲೂ ಎಲ್ಲ ಅತಿಥಿಗಳಿಗೂ ಅಷ್ಟೇ ಕಿವಿ ಮಾತು ಕೇಳಿದ ತಕ್ಷಣ ನಮಸ್ಕಾರ ಅಂತ ಹೇಳ್ಬಿಡ್ತೀವಿ. ನಿಮಗೆ ಯಾಕೋ ನನಗೆ ನಮಸ್ಕಾರ ಹೇಳೋದಕ್ಕೆ ಮನಸ್ಸಾಗ್ತಿಲ್ಲ. ನಿಮ್ಮ ಒಂದು ಹಾಡಿನ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣವಾ ಅಂತ. ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಅದ್ಭುತವಾದಂತಹ ಧ್ವನಿ, ಮಧುರವಾದಂತಹ ಗಾಯನಗಳನ್ನು ಕೇಳ್ತಾ ಯಾವ ಹಾಡು ಹಾಡ್ತೀರಿ? ಕೊನೆಯದಾಗಿ ಒಂದು ಶ್ರೀರಾಗದಲ್ಲಿ, ಇದು ಹಳೆಯದ್ರಿಂದ ಮಾಡ್ಕೊಂಡು ಬಂದಿರುವಂತದ್ದು, ಯಾರ ರಾಗ ಸಂಯೋಜನೆ ಅಂತ ನಮಗೆ ಗೊತ್ತಿಲ್ಲ, ಹಾಗೆ ಅಂತ ಅದೆಷ್ಟೋ ಕೃತಿಗಳು, ಸಂಯೋಜನೆಗಳಿದೆ ಅಲ್ವಾ? ಹೌದು ಹೌದು. ನಮ್ಗೆ ಯಾರು ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಬಾಯಿಂದ ಬಾಯಿ ಅಷ್ಟು ಚೆನ್ನಾಗಿರುವಂತದ್ದು. ರಾಗ ಚೇಂಜ್ ಮಾಡ್ಬೇಕು ಅಂತಾನು ಅನ್ಸಲ್ಲ. ನಿಜ. ಹಾಗೆ ಪಾಲ
ಪಾಲಿಸೆ ಎನ್ನನು ಶ್ರೀ ಮಹಾಲಕ್ಷ್ಮಿ ಪಾಲಿಸೆ ಎನ್ನನು ಫಾಲಾಬ್ಧಿ ಸಂಜಾತೆ ಲಲಿತಾಂಗಿ ಶುಭೆ ದೇವಿ ಮಂಗಲೇ ದೇವಿ ಪಾಲಿಸೆ ಎನ್ನನು ಶ್ರೀ ಮಹಾಲಕ್ಷ್ಮಿ ದಯದಿಂದ ನೋಡೆ ಭಜಿಪ ಭಕ್ತರ ಭಯ ದೂರ ಮಾಡೆ ದಯ ಪಾಲಿಸೆ ಮಾತೆ ತ್ರೈಲೋಕ್ಯ ವಿಖ್ಯಾತೆ ಜಯ ದೇವಿ ಸುವ್ರತೆ ಹಯವದನ ಪ್ರೀತೆ ಪಾಲಿಸೆ ಎನ್ನನು ಶ್ರೀ ಮಹಾಲಕ್ಷ್ಮಿ ನೀನಲ್ಲದನ್